Start, right? Please. Yes, please turn on your camera, Deepak. Yeah. Good morning, everyone. Saturday morning. ಎಲ್ಲರೂ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದೀರಾ. ಈ ವೆಬಿನಾರ್ ಒಂದು ಇಂಪಾರ್ಟೆಂಟ್ ವೆಬಿನಾರ್ ಅಂತ ಹೇಳ್ಬೋದು. ಈ ವೀಕೆಂಡ್ ಅಲ್ಲಿ ಕೂಡ ನಮ್ಮೆಲ್ಲರಿಗೂ ಜಾಯ್ನ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. 2020 and 21 ಈ ಮೂವ್ಮೆಂಟ್ಸ್ ಏನಿದೆ, ಇಟ್ಸ್ ಅ ವೆರಿ ಪೇನ್ಫುಲ್ ಮೂವ್ಮೆಂಟ್ ಫಾರ್ ಎವ್ರಿ ಒನ್, ಎಂಟೈರ್ ವರ್ಲ್ಡ್ ಅಂತಾನು ಹೇಳ್ಬೋದು. ತುಂಬಾ ನೋವುಗಳಾಗಿರ್ಬೋದು, ತುಂಬಾ ಜನನ ಕಳ್ಕೊಂಡಿದೀವಿ, ತುಂಬಾ ಕಷ್ಟಗಳನ್ನ ಅನುಭವಿಸಿದೀವಿ, ತುಂಬಾ ಬೇರೆ ಬೇರೆ ವರ್ಡ್ ಗಳನ್ನ ಕಲ್ತಿದೀವಿ. ಕ್ವಾರಂಟೈನ್, ಲಾಕ್ಡೌನ್, ಈ ತರ ಎಲ್ಲ ಏನೇನೋ ನಡೆದ್ಬಿಡ್ತು 2020-21 ಈ ಒಂದೂವರೆ ವರ್ಷದಲ್ಲಿ. ಬಟ್ ಇಲ್ಲಿ ಇವೆಲ್ಲ ನೋವುಗಳು ತುಂಬಾ, ಇವೆಲ್ಲ ವಿಷಾದನೀಯ. ಬಿಕಾಸ್ ವಿ ಕ್ಯಾನಾಟ್ ಈ ಪೇನ್ ಅನ್ನ ಥ್ರೂ ಹೋಗೋದು ತುಂಬಾ ವೆರಿ ಡಿಫಿಕಲ್ಟಿ ಕೂಡ. ಬಿಕಾಸ್ ವೆರಿ ನಿಯರ್ ಒನ್ ರಿಲೇಷನ್ಸ್ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಈ ಪೆಂಡಮಿಕ್ ಅಲ್ಲಿ ನಾವು ತುಂಬಾ ಲಾಸ್ ಮಾಡ್ಕೊಂಡಿದೀವಿ. ಬಟ್ ಅಪಾರ್ಟ್ ಫ್ರಮ್ ಆಲ್ ಆಫ್ ದಟ್, ಬಟ್ ವಿ ಗೇನ್ ಸಮಥಿಂಗ್, ಸಮ್ ಪಾಸಿಟಿವ್ ಕೂಡ ಫಾರ್ಮ್ ಆಗಿದೆ. ಈ ವೆಬಿನಾರ್ ನ ಉದ್ದೇಶ ಬಂದ್ಬಿಟ್ಟು ಈ ನೆಗೆಟಿವಿಟಿ ಏನಿದೆ, ಏನೆಲ್ಲ ನೋವುಗಳನ್ನ ಅನುಭವಿಸಿದೀವಿ ನಾವು, ಅದ್ರ ಜೊತೆಗೆ ಏನ್ ನಮ್ಗೆ ಗುಡ್, ಏನ್ ಪಾಸಿಟಿವಿಟಿ ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ ಅನ್ನೋ ಉದ್ದೇಶದಿಂದ ವಿ ಆರ್ ಆರ್ಗನೈಸ್ ದಿಸ್ ವೆಬಿನಾರ್. ಇದು ವೆಬಿನಾರ್ ಅನ್ನೋದಕ್ಕಿಂತ ಇದು ಇಟ್ಸ್ ಅ ಡಿಸ್ಕಷನ್, ಓಪನ್ ಡಿಸ್ಕಷನ್. ಎಲ್ಲ ನಮ್ಮ ಈ ಒಂದು ಪೆಂಡಮಿಕ್ ಟೈಮ್ ಅಲ್ಲಿ ಕೆಲಸ ಮಾಡಿದಂತ ಎಲ್ಲ ಜನ ಇಲ್ಲಿ ಇದ್ದೀರಾ. ಲೈಕ್ ಎಲ್ಲ ಜನ ಮೀನ್ಸ್ ರೆಪ್ರೆಸೆಂಟೇಟಿವ್ ಇದ್ದೀರಾ. ವಿ ಆರ್ ಸ್ಟಾರ್ಟೆಡ್ ದಿಸ್ ವೆಬಿನಾರ್ ಫಸ್ಟ್ ಫೇಸ್ ಅಲ್ಲಿ. ಇವಾಗ ನಾವು ಒಂದಿಷ್ಟು ಜನನ ಇನ್ವೈಟ್ ಮಾಡಿದೀವಿ. ಯು ಆಲ್ ವರ್ಕ್ ಫ್ರಂಟ್ ಲೈನ್ ವರ್ಕರ್ ಇನ್ ದ ಪೆಂಡಮಿಕ್. ಓಕೆ, ಈ ಒಂದು ವೆಬಿನಾರ್ಗೆ ನೋಡಲ್ ಆಫೀಸರ್ ಅಂತ ರಮಾಮಣಿ ಮೇಡಮ್ ಅವರು ಇದ್ದಾರೆ. ಐ ವೆಲ್ಕಮ್ ಯು ರಮಾಮಣಿ ಮೇಡಮ್. Thank you, Deepak. ಅಂಡ್ ಆಲ್ಸೋ ಮಯಣ್ಣ ಗೌಡ ಅವರು, ಇವರು ಕೂಡ ನೋಡಲ್ ಆಫೀಸರ್ ಆಗಿ ಇದ್ದಾರೆ ಟಿ ದಾಸರಳ್ಳಿ ವಾರ್ಡ್ ಅಲ್ಲಿ. ಇವರು ಕೂಡ ತುಂಬಾ ಚೆನ್ನಾಗಿ ಈ ಕೆಲಸವನ್ನು ಮಾಡಿದ್ದಾರೆ ವಾರ್ಡ್ ಥಿಯೇಟರ್ ಕಮಿಟಿ ಇದರಲ್ಲಿ. ಅವರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಅವ್ರು ಇನ್ನೇನು ಜಾಯ್ನ್ ಆಗ್ಬೇಕು. ಹಾಗೆ ರವಿಕುಮಾರ್ ಸರ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಐ ವೆಲ್ಕಮ್ ಯು ರವಿಕುಮಾರ್ ಸರ್. ನಮಸ್ಕಾರ. ಹೊಸೂರು ವಾರ್ಡ್ ಇಂದ ಸಿಟಿಸನ್ ವಾಲಂಟಿಯರ್ ಜಗದೀಶ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರು ತುಂಬಾ ಅಂದ್ರೆ ನಾವು ಕಂಟಿನ್ಯೂಸ್ ಅವ್ರ ಜೊತೆ ಕೆಲಸ ಮಾಡಿದೀವಿ. ವೆಲ್ಕಮ್ ಯು ಜಗದೀಶ್ ಅವರೇ. ಥ್ಯಾಂಕ್ ಯು ಸರ್. ಹಾಗೆ ತಾರಕ್ ಅವರಿದ್ದಾರೆ. ಇವರು ಕೂಡ ಬಾಣಸ್ವಾಡಿ ವಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿರುವಂತಹ ಒಂದು ವಾಲಂಟಿಯರ್. ಇವರು ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅದೇ ರೀತಿ ಅನಿತಾ ಅವರಿದ್ದಾರೆ ತೊಮ್ಲೂರು ವಾರ್ಡ್ ಅಲ್ಲಿ. ಅವರು ಕೂಡ ಒಂದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿರುವಂತವ್ರು. ಅವರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಮಾ ಕುಮಾರಿ ಅವರು ಜಾಯ್ನ್ ಆಗ್ಬೇಕು, ಇನ್ನೊಂದ್ 2 ನಿಮಿಷ ಜಾಯ್ನ್ ಆಗ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವರೂಪ ಅವರಿದ್ದಾರೆ ಗೊಟ್ಟಿಗೆರೆ ವಾರ್ಡ್ ಇಂದ. ಅವರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಗಿರೀಶಾ ಶಂಕರ್ ಅವರಿದ್ದಾರೆ ಗಂಗಾನಗರ್ ವಾರ್ಡ್ ಇಂದ. ಅವರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಪ್ಯಾನೆಲ್ ನ ಇಂಪಾರ್ಟೆನ್ಸ್ ಏನು, WDC ವಾರ್ಡ್ ಕಮಿಟಿಯಿಂದ WDC ಆಗಿದ್ರ ಬಗ್ಗೆ, ಇದರಿಂದ ಏನ್ ಇಂಪಾರ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಐ ರಿಕ್ವೆಸ್ಟ್ ಶ್ರೀನು ಟು ಅಡ್ರೆಸ್ ದಿ ಓಪನ್ ರಿಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ಯಾನೆಲ್. ಥ್ಯಾಂಕ್ ಯು. ಓವರ್ ಟು ಶ್ರೀನು. Thank you, Deepak. Ellargu namaskara. Thank you so very much for joining us for an important topic. ವಾರ್ಡ್ ಕಮಿಟಿ ಬೆಂಗಳೂರಿನಲ್ಲಿ ಸುಮಾರು 20 years ನಿಂದ ಶುರು ಆಗಿದೆ. ಬಟ್ ಅಪ್ಸ್ ಅಂಡ್ ಡೌನ್ಸ್ ಆರ್ ದೇರ್ ಅಂಡ್ we have been part of the journey. Many of you have been part of the journey in many different points of time. I'm very happy to see so many of you coming forward today to participate in discussion on ward committees. We also have many citizens joining us from other cities. So we thought that we will just briefly introduce what is a ward committee in Bengaluru. So ward committee is a part of the urban governance, as we all know. Before the ward committee, all the citizens had the councillor to work with. Councillor is the person representing, the closest elected representative for all citizens in a ward is a ward committee. Ward committee admele, after the ward committee is come into picture, there is a group of 10 residents, and all these 10 people you see are part of this community, part of the people that live in the ward. They become ward committee. So therefore, within a ward, there are more people responsible for the work that happens in the municipal corporation and all the other civic works, that regardless of which agency it works on. Now, this is a very important point of ward committee, which is not there in many cities, but Bengaluru has it and few other cities also. Before the ward committees, ಎಲ್ಲರಿಗೂ ಗೊತ್ತಿದೆ,
We have BBMP, BESCOM for electricity, BWSSB for water and sanitation, police department for, again, law and order is different from traffic police. Okay, and different complaints have to go to different people, and how all these things will come together is always a challenge. Ward committees rules prakara, all these departments must come to the ward committee. Now, this is a very useful thing for the citizens, because people cannot say, if you go to one department, say problem is with some other department, and then you complain there, you complain here. All that is very complicated, as we all know. We have a fundamental issue in the governance structure of Bengaluru city, because the BBMP is the only organization with elected representatives. Where ಯಾವ organization ನೀವು vote ಮಾಡಿದಾರಾ ಇಲ್ವಲ್ವಾ? ಬೆಸ್ಕಾಂ, BWSSB, no voting involved. So we don't know what they're doing, or if they don't do a good job, you cannot defeat them in the election, which is fundamental to democracy, right? If the government is not delivering good governance, your chance will come in the next election to tell them that. But when the water supply is not good, or uninterrupted power supply is not there, you really can't do anything. These departments directly work under the state government. But at least from the grievance redressal point of view, planning point of view, they all come under the ward committee. It's been happening quite well in many wards. I wouldn't say all wards, but in many wards of Bengaluru, and we'll hear more of that. The result of that is what you see today in this talk also. Ward level COVID management, one of the biggest things that entire world has heard about, the Mumbai model, the Dharavi model, catch the virus. What did they do? They completely decentralized it. The Mumbai commissioner comes, Mr. Iqbal Chahal comes to every event and proudly says, the first thing I did is dismantle the central call center and established ward level war rooms. Yake ward level war rooms? Because when you have a ward level war room, you can only worry about concern with the issues that are happening in the ward. So the problem becomes smaller, and you can respond better to that. Cuttack has done this. 2 weeks ago, we held a meeting with all the city commissioners of Surat, Guwahati, completely different states, different parts of India. All of them have some form of ward committees. It's a beautiful thing to see, because for people that have been demanding for ward committees, it's always been a tough fight. But COVID has made it ward committees important. They may not call it ward committees, they may call it citizen committees. In Mysuru, ಅವರು ಏನು ಹೇಳಿದ್ದಾರೆ, citizen task force ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ. Different cities and states have called different names, but the idea is to bring citizens closer to the government and work at the ward. And Bengaluru, of course, has the ward data committees. The ward committees that I showed earlier have become ward data committees, and DATA stands for decentralized triage and emergency response. And the entire idea of these ward level committees to provide governance at the local level. You need to have a local contact. If you call, remember those times in the second wave when people are struggling to call and you cannot get through the call for a bed or anything. Central call centers, heavy load. But if there is a ward level phone number, and you'll hear stories from Jagdish and many others, how they've approached this problem. And why it is very obvious for all of us on this call, but just for the sake of records, in BBMP used to get 20,000 cases a day. 20,000 cases a day. Today, you look at the number and you'll be stunned. 20,000, that's what we had experienced for several weeks. But if you break it down into wards, it's only 100 to 500 cases. So is it better to manage 20,000 cases or 500 cases? So the answer is, the less number of cases you have to worry about, the better you can respond to that. That is why you need to create systems at the ward level. This is what the rapid response does to you. And I hope that the wonderful nodal officers and the amazing citizens that we have today will share their experiences. I'm not saying everything is perfect and everything went so beautifully. We all know that it was a very difficult time and we struggled a lot. But there was also a lot of work that is happening at the ward level. That is the reason why we set up this particular event. So you will understand what happened from the grassroots. The ward committee's fundamental role in make it a unit of governance. Our unit of governance is not very understood. Union government, if there is a pothole or some water problem, people will start tweeting Prime Minister Narendra Modi or Chief Minister Kumai, things like that. Without understanding, there's a local government, and within that there is zones and ward committees. The more people understand these things, the better the solution will be. The structure of the ward committee,
These are all the citizens of the ward, and in the BBMP ward, in the absence of municipal councillor for almost 1 year now, we don't have elected council. That's a different topic for a different event. But in their place, the wonderful thing that the government has done, and you will see these wonderful nodal officers today, they appointed a nodal officer. Their job is to run the ward level governance, coordinate all the agencies, work with the ward engineer, health inspector, staff ward nalli, or coordinate ಮಾಡ್ಕೊಂಡು. PHC will be there in the ward, how they work with all these people, and set up a ward level call center, triage center. Sumaru, I think 70-80 triage centers have come up at the ward level. And more importantly, a model has now been designed. So recently we were in a meeting with Chief Commissioner Gaurav Gupta and the Health Commissioner Mr. Randeep, and they said that while we are bringing down the triage centers, we've created the process so when the third wave comes or any crisis comes, immediately the local decentralized triage centers will be re-established very quickly. They set up all the processes and budget for that. So this is the ward data committee. Today you will see citizens, community volunteers that have worked with the nodal officers, and the nodal officers themselves come and tell us what happened in their ward. What is good, what is bad, what worked well, what can we learn from this? For example, do we want to see this kind of work happen even without COVID kind of crisis? And is that a good thing or a bad thing? Finally, in terms of the citizen participation in any urban governance or any governance, this is called a ladder of participation. So initially it's about non-participation, and it's a theoretical construct or understanding of how citizens can participate. And as you see, as the ladder goes up, there is consultation, and there is partnership, delegation, and citizen control. This is how citizens can get involved in local governance. And it is Janagraha's strong belief that unlike the union government or state government, people are more comfortable partnering with the local government, because that issues directly affects their quality of life issues. Even if it is not personal, we want to see our streets clean. We want to see everybody in the society, regardless of which area they live in, they all have clean streets and no mosquitoes and all of that. So ward committees create that kind of partnership. And that's what we hope that we'll hear from all these wonderful folks today. Thank you, and over to you, Sapna and Hiji. Thank you, Shrinu. It's a wonderful insight for all of us. Now I will hand over to Sapna to run the panel, and also request you to discuss about the panel agenda, all those things. Sure. Yeah. Thanks, Deepak. Eldrigu namaskara. Thank you for joining us on Saturday morning. ಎರಡು ವಿಷಯನ ಹೇಳ್ಬೇಕಾಗಿತ್ತು. ಒಂದು, ನಾವು ಈ ಆನ್ಲೈನ್ ಡಿಸ್ಕಷನ್ ನಡೆಸ್ತಾ ಇರೋ ರೀತಿ ಬಗ್ಗೆ ಒಂದ್ 2 ನಿಮಿಷ. ದಿಸ್ ಇಸ್ ಮೋರ್ ಅ ಡಿಸ್ಕಷನ್, ಒಂದು ಚರ್ಚೆ ತರ ನಾವ್ ಇದನ್ನ ನೋಡ್ಬೇಕು. ಸೊ ನಮ್ ಕಡೆಯಿಂದ ಇವತ್ತು BBMP ನೋಡಲ್ ಆಫೀಸರ್ಸ್ ಇದ್ದಾರೆ, ಸಮ್ ರೆಪ್ರೆಸೆಂಟೇಟಿವ್ ಸಿಟಿಸನ್ಸ್ ಇದ್ದಾರೆ. ಜಾಯಿನ್ ಆಗಿರೋರು ತುಂಬಾ ಜನ ಇದ್ದೀರಾ. And for the first half an hour, 25 minutes to half an hour, we will hear from our panelists who are the nodal officers as well as the citizens who are there. After that, and ee panel kuda ನಾವು ನೀವಿಬ್ರು ಚರ್ಚೆ ಮಾಡ್ಬೇಕು. So it is not that Janagraha or all of us here want to ask you so many questions and hear your answers. We will have some leading 1 or 2 questions so that we can start the discussion. But we would really be glad if all of you all can talk to each other. Adad mele ನಾವು open house we will have, where all the participants can also raise their questions to our nodal officers as well as to the citizens that are there. So we hope, I know it's already 10:50, so let's say by about 11:15, 11:20, we will conclude on the panel interaction, and then we will open it up to the citizens who have joined us today, from not just from Bangalore, from pretty much everywhere else also. So welcome everybody. I just have one starting question that I would like to pose to our BBMP officers who are here today. Like Srinivas has said, ward committees ittu, amele ee COVID time alli ward deter committees anta ನಾವು ಅದನ್ನ ಸ್ಥಾಪಿಸ್ತೀವಿ, the BBMP. ಆದ್ರೆ ಜನರು always have been participating. ಇದಕ್ಕೆ ಮುಂಚೆನೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಲೋಕಲ್ ಇಶ್ಯೂಸ್ ಅಲ್ಲಿ. ಈ ವಾರ್ಡ್ ಕೋವಿಡ್ ಟೈಮ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆದ್ರೆ ನಾವು ಕೋವಿಡ್ ಮ್ಯಾನೇಜ್ಮೆಂಟ್ ಲೋಕಲ್ ಆಗಿ ಮಾಡುವಾಗ ವಿತ್ ದ ವಾರ್ಡ್ ಕಮಿಟಿ ವಿಚ್ ಬಿಕೇಮ್ ದ WDC, you have in many ways managed to bring in lot of citizens to engage.
My question to Ms. Ramamani, to Mr. Mayana, and to Mr. Ravi Kumar is, what has been the biggest factor of success that you have seen in this decentralized process? And at the same time, what has also been the biggest challenge? So we will start by hearing from Ms. Ramamani, then Mr. Mayana, and then Ms. Ravi Kumar. After that, HL and Deepak will pose a question to our citizen panels. So Ms. Ramamani, you can go ahead. Thank you. Since last October, I was already a member, the nodal officer of the ward committee in Bottigere, and every meeting, the first agenda was always about the pandemic management. So that manners, we already had a connect established with all the RWA presidents. So when in May, this WDC came in, we got in addition to the RWAs, we also got in a lot of citizens, other citizens, the NGOs, volunteers. Within 3-4 days of forming the WDC, we had 80 plus volunteers with us. And we mobilized all these volunteers through Google Forms, which was created by our tech team, a very strong team, I would say. We had 15 plus years of experience, the people. In fact, one of them owns a company too. So they were able to, dole out forms as and when required. So we were able to collect the line lists of the eligible people for vaccination, or the NGOs and all that. So we had every information at the fingertips. This was one thing. I would like to say that the team organization was an important takeaway point from our Bottigere ward. These 80 volunteers, what we got, we organized them into about 8 teams. So we had parallelly 80 people in addition to the PHC staff of 7-8 members earlier. We had 8 WhatsApp groups with their DPs as our pamphlets, having all the numbers starting from the war room to the COVID care center. So that was an awesome job. I would like to highlight, if I'm given a few minutes, about 2-3 important teams and what the works were done by them. Absolutely. May I also request you, Ramamani, if you can also just intersperse it with Kannada and English, I think that would be helpful to the audience that is here. So, ಮೊದಲನೇದಾಗಿ we had a triage team. ಒಂದು 8 ಜನ doctors and paramedics ಇದ್ರು ಆ team ಅಲ್ಲಿ. It was mentored by Dr. Ravindra Mehta. ಅವರು famous pulmonologist ಇದ್ದಾರೆ. He is a resident of our ward, and also the expert committee member in BBMP health department. So ಅವರು mentoring ಇತ್ತು. ಮತ್ತೆ ಒಂದು NGO ಬಂತು, ಸ್ವಸ್ತಿ NGO ಅಂತ. ಅವರು ನಮ್ಮ ಎಲ್ಲ ಡಾಕ್ಟರ್ಸ್ ನ ಟ್ರೈನ್ ಮಾಡಿದ್ರು. ಸೊ ಹ್ಯಾಂಡ್ಸ್ ಆನ್ ನಮ್ಮ ಈ ಡಾಕ್ಟರ್ಸ್ ಯಾರಿದ್ದಾರೆ, ಅವರು ಟೆಲಿಟ್ರೈಜಿಂಗು ಮಾಡ್ತಾರೆ, ಕೌನ್ಸಿಲಿಂಗು ಮಾಡ್ತಾರೆ, ಎಂಡ್ ಟು ಎಂಡ್ ಫಾರ್ ಈಚ್ ಪೇಷಂಟ್. This is done for the entire 15 days period. So namma obba PHC doctor ge we had support of another 8 doctors coming in. That was one great thing. Matte namma technology team ittu, as I said, our Google Forms madidru. Adalde ಒಂದು importantly ಒಂದು real time tracking form ತಂದ್ರು, wherein war room ಅಲ್ಲಿ ಪ್ರತಿಯೊಂದು ಕಾಲ್ ಅಲ್ಲಿ ಏನ್ ಬರ್ತಿತ್ತು, details of that caller were recorded in that spreadsheet. ಅದನ್ನ PHC ಅವರು ವ್ಯೂ ಮಾಡ್ಲಿಕ್ಕಿತ್ತು. ಅಲ್ಲಿ ಎಕ್ಸ್ಕ್ಲೂಸಿವ್ಲಿ there was a data entry operator sitting, and also field ಅಲ್ಲಿ ನಮ್ಮ ಟೆಸ್ಟಿಂಗ್ ಟೀಮ್ ಇರ್ಬೋದು, ಹೋಮ್ ಐಸೋಲೇಷನ್ ಟೀಮ್ ಇರ್ಬೋದು, ಅವ್ರಿಗೆಲ್ಲ ಮಾಹಿತಿ ಇಮಿಡಿಯೇಟ್ಲಿ ಸಿಗ್ತಾ ಇತ್ತು. ಓಕೆ, ಇಂಥವ್ರಿಂದ ಕಾಲ್ ಬಂದಿದೆ, ಅವ್ರಿಗೆ ಫುಡ್ ಕಿಟ್ ಬೇಕಾಗಿದೆ, ಅಥವಾ ಅವ್ರಿಗೆ ಹೋಮ್ ಐಸೋಲೇಷನ್ ಕಿಟ್, ಮೆಡಿಸಿನ್ ಸಪ್ಲಿಮೆಂಟ್ ಬೇಕಾಗಿದೆ, ಅಥವಾ ಆಂಬ್ಯುಲೆನ್ಸ್ ಇಂದ ಅವ್ರನ್ನ ಶಿಫ್ಟ್ ಮಾಡ್ಬೇಕಾಗಿದೆ. ಈ ತರ ಒಂದು ರಿಯಲ್ ಟೈಮ್ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು. That was a great thing. ಮತ್ತೆ ನಮ್ಮ ವಾರ್ಡ್ ಅಲ್ಲಿ 2 ಪ್ರೈವೇಟ್ ಹಾಸ್ಪಿಟಲ್ಸ್ ಇತ್ತು, ಅಲ್ಲಿ ಕೋವಿಡ್ ಬೆಡ್ಸ್ ಇತ್ತು. ಇಟ್ ವಾಸ್ ನಾಟ್ ಅಂಡರ್ CHPMS, ಬಟ್ ಹವೆವರ್ ಅದಕ್ಕೂ ಒಂದು ಶೀಟ್ ಕ್ರಿಯೇಟ್ ಮಾಡಿ ರಿಯಲ್ ಟೈಮ್ ನಮ್ಮ ವಾರ್ ರೂಮ್ ಅಲ್ಲಿ ಯಾರು ಕಾಲ್ಸ್ ಅಟೆಂಡ್ ಮಾಡ್ತಿದ್ರು ಅವ್ರ ಹತ್ರ ಡೇಟಾ ಇರ್ತಿತ್ತು. ಎಷ್ಟು ಬೆಡ್ಸ್ ಅವೈಲೇಬಲ್ ಇದೆ, ಯಾರಾದ್ರೂ ಕಾಲ್ ಮಾಡಿ ಪ್ರೈವೇಟ್ ಬೆಡ್ ಅಂದ್ರೆ ಅವ್ರಿಗೆ ಅಲ್ಲಿ ನಾವು ಕಳಿಸ್ಲಿಕ್ಕೆ ವ್ಯವಸ್ಥೆ ಸಹ ಮಾಡ್ತಾ ಇದ್ವಿ. Another important team was resource mobilization team. ಅವರು ನಮ್ಮ PHC ರಿಕ್ವೈರ್ಮೆಂಟ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ರು, and they started mobilizing. In fact, Srinivas from Janagraha, he connected us to a donor for pulse oximeters, which is put in use. Rotation basis mele navu ee vulnerable areas alli specifically ee oximeters na use ಮಾಡ್ತಾ ಇದ್ದೇವೆ. So that's a great thing. ಆಮೇಲೆ ನಮ್ಮಲ್ಲಿ IEC team ಒಂದಿದೆ. It's a very creative team. ಸಾಕಷ್ಟು ಅವರು ವಿಡಿಯೋಸ್ ಮತ್ತೆ ಪಿಕ್ಚರ್ಸ್ ಮಕ್ಕಳಿಂದ ಹಿಡಿದು ಎಲ್ಲರೂ ಕ್ರಿಯೇಟಿವಿಟಿ ಆಚೆ ತಂದಿದ್ದಾರೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ. ಅದನ್ನ ನಾನು ವಾರ್ಡ್ ಕಮಿಟಿ ಗ್ರೂಪ್ ಅಲ್ಲೂ ಶೇರ್ ಮಾಡಿದ್ದೇನೆ. ಮಚ್ ಅಪ್ರಿಸಿಯೇಷನ್ ರಿಸೀವ್. ಮಿಸ್ ಸ್ವರೂಪಾ, ಹೂ ಇಸ್ ದ ಅದರ್ ಪ್ಯಾನಲಿಸ್ಟ್, ಶಿ ವುಡ್ ಲೈಕ್ ಟು ಎಲಾಬ್ರೇಟ್, ಯಾಕಂದ್ರೆ ಅವರೇ ಈ ಟೀಮ್ ನ ಸ್ಪಿಯರ್ ಹೆಡ್ ಮಾಡಿದ್ದು.
She also belongs to an NGO, and she was in fact, Classic Orchards in the Srinivas Idare and Swarupa Ibru and another 3-4 people. They were able to mobilize a lot of things for us. So takeaway, I would say, from Gottigere would be about mobilizing resources. It may be human as well as materials. And secondly, the technology, which made it easy to disseminate information. Yeah, thank you. Thank you, Ms. Ramani. Very useful and very critically important points. We will have some follow-up questions on that later, but let's hear from Mr. Ravi Kumar. Sir. ಹಲೋ, ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ವಾರ್ಡ್ ಕಮಿಟಿ ಯಾವಾಗ ಡೆವಲಪ್ಮೆಂಟ್ ಕಮಿಟಿ ಆಯ್ತೋ, ಈ ಪ್ಲೇಸಸ್ ಹುಡ್ಕೋದೇ ದೊಡ್ಡ ಕೆಲಸ ಆಗಿತ್ತು. ಯಾಕಂದ್ರೆ ಈಗ ನಮ್ಮ ಹೆಗ್ರೇಲಿ ವಾರ್ಡ್ ಅಲ್ಲಿ ಅಂತ ಗೌರ್ಮೆಂಟ್ ಬಿಲ್ಡಿಂಗ್ ಗಳು ಇರ್ಲಿಲ್ಲ. ಕೊನೆಗೆ ಗೌರ್ಮೆಂಟ್ ಸ್ಕೂಲ್ ಐಡೆಂಟಿಫೈ ಮಾಡಿ ಅಲ್ಲಿ ಶುರು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಶುರು ಮಾಡಿದಾಗ ಏನಾಯ್ತು ಅಂದ್ರೆ, ಈಗ ಒಂದು ಒಳ್ಳೆ ಕೆಲಸ ಏನಾಯ್ತು ಅಂದ್ರೆ, ಮತ್ತೆ ಎಲ್ಲ PH ಎಲ್ಲ ನಡೀತಾ ಇತ್ತು. ಟೆಸ್ಟಿಂಗ್ ಆಗ್ಲಿ, ಮತ್ತೆ ವ್ಯಾಕ್ಸಿನೇಷನ್, ಮತ್ತೆ ಅಲ್ಲಿಂದಲೇ ಕಳ್ಸೋದು, ಮತ್ತೆ ಕೋವಿಡ್ ಕೇರ್ ಸೆಂಟರ್ ಕಳ್ಸೋದಾಗಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕಳ್ಸೋದಾಗಿರ್ಬೋದು. ಅಲ್ಲಿ ಸರ್ವ್ಸ್ ಮಿಕ್ಸಿಂಗ್ ವೆಸಲ್ ಆ ತರ ಆಗ್ತಾ ಇತ್ತು. ನಾವು ಶುರು ಮಾಡಿದಾಗ ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ದು ಅಂದ್ರೆ, ಇದು ಸ್ಕೂಲ್ ಐಡೆಂಟಿಫೈ ಮಾಡಿ, ಸ್ಕೂಲ್ಗಳು ಕ್ಲೀನ್ ಮಾಡಿಸಿ, ಡಿಸ್ಇನ್ಫೆಕ್ಟ್ ಮಾಡಿಸಿ, ಮತ್ತೆ ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಅದೆಲ್ಲ ಸರಿ ಮಾಡಿಸಿ, ಟಾಯ್ಲೆಟ್ಗಳಿಂದ ಕ್ಲೀನ್ ಮಾಡಿಸಿ ಅಲ್ಲಿ ಶುರು ಮಾಡುದು. ಅಲ್ಲಿ ವ್ಯಾಕ್ಸಿನೇಷನ್ ಸಪರೇಟ್ ಆಗಿ, ಮತ್ತೆ ಟೆಸ್ಟಿಂಗ್ ಸಪರೇಟ್, ಮತ್ತೆ ಟ್ರೇಸ್ ಸೆಂಟರ್ ಸಪರೇಟ್ ಮಾಡುದು. ಈ ಎಲ್ಲಾ ಇದ್ರಲ್ಲೂ ನಮ್ಮ BBMP JC ಅವರು, ನರಸಿಂಹಮೂರ್ತಿ ಅವರು, ಮತ್ತೆ ನಮ್ಮ DC ಭಯಣ್ಣವರು, ರವೀಂದ್ರ ಅವರು ಎಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ನಮ್ಗೆ ರಿಸೋರ್ಸಸ್ ಇರ್ಲಿಲ್ಲ. ಆವಾಗ ರಿಸೋರ್ಸ್ಗೆ ಡಾಕ್ಟರ್ ಪರಮೇಶ್ವರ್ ಅಂತ ಹೆಲ್ಪ್ ಮಾಡಿದ್ರು. ಅವರು ಆಕ್ಸಿಮೀಟರ್ಸ್, ಮತ್ತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಮತ್ತೆ ಬೆಡ್, ಮತ್ತೆ ಕಾಟ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಟೋಟಲ್ ಹೇಳ್ಬೇಕಂದ್ರೆ ಇದರಿಂದ ಏನಾಯ್ತು ಅಂದ್ರೆ, ಈಗ ತುಂಬಾ ಕ್ರಿಟಿಕಲ್ ಕೇಸಸ್ ಏನೋ ಸ್ಟೆಬಿಲೈಸ್ ಮಾಡಿದ್ರು. ಸುಮಾರು ಒಂದು ಅಟ್ಲೀಸ್ಟ್ 10 cases could save life because of stabilization before they are admitted to hospital because of the waiting period and all. Overall ಆಗಿ ಹೇಳ್ಬೇಕಂದ್ರೆ, ಇಟ್ಸ್ ಫಾರ್ ಗುಡ್ experience. Okay, it's main again, as you Madam Ramamani told, the mobilization of the people. Volunteers ಇರ್ಲಿಲ್ಲ ಇಲ್ಲಿ, ವಾಲಂಟಿಯರ್ಸ್ ತಗೊಳ್ಳೋದು ಕಷ್ಟ ಆಯ್ತು. ಕೊನೆಗೆ ಒಂದು 2-3 ಜನ ಬಂದ್ರು ವಾಲಂಟಿಯರ್ಸ್, ಬಟ್ ಅಷ್ಟರಲ್ಲಿ ನಾವು ಸ್ಟಾಫ್ ನೇ ಅರೇಂಜ್ ಮಾಡಿದ್ದು. ಮತ್ತೆ ಡಾಕ್ಟರ್ ಪರಮೇಶ್ವರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ಇದಕ್ಕೆ ಟ್ರೈ ಸೆಂಟರ್ ಓಪನ್ ಮಾಡೋದಕ್ಕೆ. ಓಕೆ, ಅಷ್ಟೇ ಹೇಳಿ. Thank you, sir. We'll come back to you on the mobilizing volunteer piece little later. Mr. Mayana, can we hear your thoughts also, sir, on the whole ward committee and the engagement of citizens? What have been the biggest success factors and what are the challenges that you have faced? Yeah. Good morning, all. Debtor center or ward committee, this is a ward committee is a very old adult one, I can say. Whereas debtor committee is a very baby step what we have put in BBMP actually. That was in mid of the peak time of the COVID second wave. Debtor committee ಹೇಳಿದ್ರು, debtor committee ಮಾಡ್ಬೇಕಂತ, but it was not so easy because there was no time for us to prepare both infrastructure wise as well as logistic support wise. But due to the guidance of the Namma Honorable Commissioner, Chief Commissioner, and the respected all Special Commissioner, Joint Commissioner, you are able to coordinate everything in a war food basis. The first thing is ಏನಪ್ಪಾ ಅಂತಂದ್ರೆ, identification of the location of starting of the triage center, because debtor committee is the just a think tank actually, but the main thing has to be done through the triage center. All the activities has to be done through the triage center, maybe the testing, recommending, stabilization, all further medical facility provision, everything actually. So the think tank is the debtor committee, whereas the actual working force was through the physical triage center, where it is equipped with oxygen concentrator, stabilization center, the cots, the primary medicines, paramedical staff, doctor, ambulance. Okay, to provide everything to all 198 wards. Apart from the ward, apart from the regular PHC centers, actually, it was a Hercules task. But I'm very happy to say, but within a span of about 10 days of the constitution of this ward committee and debtor committee,
you were able to establish most of the triage center. That's true in Dasarali zone. You were able to establish 5 triage center in our 8 wards actually. The main drawback ಹೇಳೋದಲ್ಲ ಅಂತಂದ್ರೆ the debtor committee constitutions ke ಏನ್ guidelines ittu, it's a wonderful guidelines actually. We have to involve the paramedical staff or whoever the doctor available in the ward. The list has to be developed, the communication has to be made. We have to involve them actively in the process and to take their help actually. All databases are ready, but ಆದ್ರೆ ಅವ್ರಿಗೆ ಕೆಪಾಸಿಟಿ ನಮ್ಮ ಸ್ಟಾಫ್ ಗೆ, ನಮ್ಮ ಡೆಟರ್ ಕಮಿಟಿ ಸ್ಟಾಫ್ ಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಅವ್ರನ್ನ ಆಕ್ಟಿವ್ ಆಗಿ ನಮ್ಮ ಜೊತೆ ತೊಡಗಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಾವು ಎಡವುದ್ವಿ ಅಂತಂದ್ರೆ ಬೈ ದ ಟೈಮ್ ಏನಾಯ್ತು ಕೋವಿಡ್ ಸೆಕೆಂಡ್ ವೇವ್ ಸ್ವಲ್ಪ ಸ್ಲೋ ಡೌನ್ ಆಯ್ತು. But whatever the preparation that we have now, actually it's a baby step actually towards any type of ಯಾಕಂದ್ರೆ ಈ ಡೆಟರ್ ಕಮಿಟಿದು ಬರೀ ಕೋವಿಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಪ್ಯಾಂಡಮಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಅನ್ನೋದು ಅಷ್ಟೇ ಆಗ್ಬಾರ್ದು. ಎನಿ ಡಿಸಾಸ್ಟರ್ ದಟ್ ವಿಲ್ ಹ್ಯಾಪನ್ ಅಟ್ ದಿ ವಾರ್ಡ್ ಲೆವೆಲ್ ಅಥವಾ ಸೈಮಲ್ಟೇನಿಯಸ್ ಆಗಿ ಇಡೀ ಮೆಟ್ರೋಪಾಲಿಟನ್ ಸಿಟಿಲಿ ಆದಾಗ this debtor committee should use it as a disaster management working unit along with the coordination of the active citizens. ಆಮೇಲೆ ನಮ್ಮಲ್ಲಿ ಇನ್ನೊಂದು ಡ್ರಾಬ್ಯಾಕ್, ಬಿಕಾಸ್ ಐ ವಾಂಟ್ ಟು ಫೋಕಸ್ ಮೋರ್ ಅಂಡ್ ಡ್ರಾಬ್ಯಾಕ್ ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಮತ್ತೊಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಮೋರ್ ವಾಲಂಟಿಯರ್ಸ್ ಆರ್ ರೆಡಿ ಟು ವರ್ಕ್ ವಿತ್ ದಿ ಡೆಟರ್ ಕಮಿಟಿ ಆರ್ ವಾರ್ಡ್ ಕಮಿಟಿ. ಅವ್ರಿಗೆ ಬೇಕಾದಂತ ಒಂದು ಗೈಡೆನ್ಸ್ ಆಗ್ಲಿ ಅಥವಾ ಐಸಿ ಆಕ್ಟಿವಿಟಿ ಆಗ್ಲಿ ಅವ್ರಿಗೆ ಒಂದು ಸಪೋರ್ಟ್ ಆಗ್ಲಿ, ಬಿಕಾಸ್ ದೇ ಕೆನಾಟ್ ಕಮ್ ಅಂಡ್ ವೇಟ್ ಅಂಡ್ ದೇ ಕೆನಾಟ್ ವಾಂಡರ್ ಫ್ರಮ್ ಹಿಯರ್ ಟು ದೇರ್ ಟು ಶೇರ್ ದೇರ್ ರಿಸೋರ್ಸ್ಫುಲ್ ನಾಲೆಡ್ಜ್ ಆಕ್ಚುಲಿ. ಅದ್ರ ಕಡೆ ನಾವು ಫೋಕಸ್ ಮಾಡಿ ಅವ್ರನ್ನ ಆಕ್ಟಿವ್ ಆಗಿ ನಮ್ಮ ಹತ್ರ ಬಂದು ಫಿಂಗರ್ ಟಿಪ್ ಟೈಮ್ ನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಸೊ ಇಟ್ಸ್ ಅ ವಂಡರ್ಫುಲ್ ಅಚೀವ್ಮೆಂಟ್ ಆಕ್ಚುಲಿ. ಆಮೇಲೆ ಸಿಟಿಸನ್ಸ್ ಏನಾಯ್ತು ಅಂತಂದ್ರೆ ಮೊದ್ಲು ಕೋವಿಡ್ ಬಂದ ಕ್ಷಣಕ್ಕೆ ಫಸ್ಟ್ ಟೈಮ್ ಎನಿ ಲೇಮನ್ ಗೆ ಎಲ್ಲಿ ಹೋಗ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ನಾವು ದಿಸ್ ಡೆಟಾರ್ ಕಮಿಟಿ ವಾರ್ಡ್ ಲೆವೆಲ್ ಡಿಸೆಂಟ್ರಲೈಸ್ ಆಗಿರೋದ್ರಿಂದ ಡೈರೆಕ್ಟ್ಲಿ ಅವ್ನು ಬಂದು ಕೌಂಟರ್ ಮನೆ ಎಂಟರ್ ಆಗ್ತಾ ಇದ್ದ. ಆ ಕೌಂಟರ್ ನಲ್ಲಿ ಸಾಕಷ್ಟು BLOs ಗಳನ್ನ ಪ್ಲೇಸ್ ಮಾಡಿದ್ವಿ ನಾವು ಆಕ್ಚುಲಿ ಬೂತ್ ಲೆವೆಲ್ ಆಫೀಸರ್ಸ್ ನ. ದೇ ಯೂಸ್ ಟು ಗೈಡ್ ಇಮಿಡಿಯೇಟ್ಲಿ ವಿತ್ ಇನ್ 5 minutes ಆಕ್ಚುಲಿ ಅವ್ರದ ಒಂದು ಮೇಜರ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಎಲ್ಲ ತೆಗೆದುಕೊಂಡು ಅವ್ರಿಗೆ ಸ್ಟೆಬಿಲೈಸೇಷನ್ ಇಸ್ ರಿಕ್ವೈರ್ಡ್ ಅಥವಾ ಹೋಮ್ ಐಸೋಲೇಷನ್ ಇಸ್ ರಿಕ್ವೈರ್ಡ್ ಆರ್ ಅದರ್ವೈಸ್ ಹಾಸ್ಪಿಟಲ್ ಕೋವಿಡ್ ಕೇರ್ ಸೆಂಟರ್ಸ್ ಇರಬೇಕಾ, ಆಂಬುಲೆನ್ಸ್ ವಾಸ್ ರೆಡಿ, ಎವ್ರಿಥಿಂಗ್ ಒಂದು ಮಿಷಿನ್ ಮೂಡ್ ಅಲ್ಲಿ ಆಕ್ಚುಲಿ ಬಂದು ವಿ ವರ್ ಏಬಲ್ ಟು ಡೆಲಿವರ್ ದಿ ಥಿಂಗ್ಸ್ ಆಕ್ಚುಲಿ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಆ ಎಕ್ಸ್ಪೀರಿಯನ್ಸ್ ನ ಮುಂದೆ ಏನೇ ತರ ಡಿಸಾಸ್ಟರ್ ಬಂದ್ರು ಕೂಡ ವಿತ್ ಆಕ್ಟಿವ್ ಹೆಲ್ಪ್ ಆಫ್ ದಿ ಸಿಟಿಜನ್ ಪಾರ್ಟಿಸಿಪೇಷನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದಿ ಗೈಡ್ಲೈನ್ಸ್ ಆಫ್ ಅವರ್ ಸೀನಿಯರ್ಸ್ ಆಫೀಸರ್ಸ್ ಅಂತ ಅನ್ಸುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ದ ಡೆಟರ್ ಕಮಿಟಿ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಬೆಂಗಳೂರಿನಲ್ಲಿ ವಾರ್ ಫುಡ್ ಟೈಮ್ ನಲ್ಲಿ ಬರೀ 15 days ಅಲ್ಲಿ ಮಾಡಿದ್ದು ಡೆಟರ್ ಕಮಿಟಿ ಅಂಡ್ ಫಿಸಿಕಲ್ ಟ್ರಯಲ್ ಸೆಂಟರ್ ಇಸ್ ಎ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು. Thank you, Mr. Kauda. So what I'm hearing from all our BBMP nodal officers who are speaking right now is that there is positivity in having, the decentralized method, mobilizing citizens, using technology, but there are also challenges in that not all wards have managed to mobilize volunteers. There has been a gap in capacity building because of course we were in a pandemic situation, right? So we didn't have the time to do a lot of training and capacity building, but these are things that we can address. There will be ways by which we can take this forward in a more systematic way. There is also the structural inputs that are coming, saying that organizing them into teams, in some sense, an expert committee of sorts will manage different activities. ಈ ವಾರ್ಡಲ್ಲಿ ಅದು ಒಂದು ಒಳ್ಳೆ ವಿಷಯನೇ. ಇದ್ರ ಬಗ್ಗೆ ಮುಂದಿನ ಚರ್ಚೆ ಮಾಡ್ಕೊಂಡು ಹೋಗೋಣ. But right now we will go to our citizen panelists. Manjunath and Deepak will ask our citizen panelists the opening question. Go ahead, Manju. Thank you all nodal officers. ನೀವು ಹೇಳಿದ್ದು ಎಲ್ಲ ತುಂಬಾ ಅರ್ಥಪೂರ್ಣವಾಗಿತ್ತು. ಅಂಡ್ ಆಲ್ಸೋ ವಿ ಹ್ಯಾವ್ ಸಮ್ ಫಾಲೋ ಅಪ್ ಕ್ವಶನ್, ಸಿಟಿಸನ್ಸ್ ಕ್ವಶನ್ ಕೇಳ ಆದ್ಮೇಲೆ ನಿಮ್ಗೆ ಒಂದು ಫಾಲೋ ಅಪ್ ಕ್ವಶನ್ ಖಂಡಿತವಾಗ್ಲೂ ಕೇಳ್ತೀವಿ. ಈಗ ಸಿಟಿಸನ್ಗೆ ಕ್ವಶನ್ ಏನಂತ ಹೇಳಿದ್ರೆ, these kind of crisis ಗಳು ಬಂದಾವಾಗ ಸಿಟಿಸನ್ ಪಾರ್ಟಿಸಿಪೇಷನ್ ಇಸ್ ದ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಬ್ಯಾಕ್ ನಾವು ಸ್ಕೂಲ್ ಅಲ್ಲಿ ಓದಿರ್ಬೋದು, ಲೈಕ್ ನಾಗಾಸಾಕಿ, ಹಿರೋಶಿಮಾ ಮೇಲೆ ಬಾಂಬ್ ಬ್ಲಾಸ್ಟ್ ಆಯ್ತು, ಅವಾಗ ಸಿಟಿಸನ್ ಬಿಲ್ಡ್ ದ ಸಿಟಿ ಲೈಕ್ ವಿತ್ ಪಾರ್ಟ್ನರ್ಶಿಪ್ ವಿತ್ ಗವರ್ನಮೆಂಟ್ ಅಂತೆಲ್ಲ ನಾವು ಓದಿದೀವಿ. ಸೊ ಈ ತರ ಒಂದು ಕ್ರೈಸಿಸ್ ಬಂದವಾಗ, ತುರ್ತು ಪರಿಸ್ಥಿತಿ ಬಂದವಾಗ ಸಿಟಿಸನ್ ಪಾರ್ಟಿಸಿಪೇಷನ್ ವಿಲ್ ಪ್ಲೇ ದ ಮೇಜರ್ ರೋಲ್, ಇಂಪಾರ್ಟೆಂಟ್ ರೋಲ್. ಓಕೆ, ಆಸ್ ಅ ಸಿಟಿಸನ್ ವಾಲಂಟಿಯರ್ ನೀವು ನಿಮ್ಮ ವಾರ್ಡ್ ಅಲ್ಲಿ ಡ್ಯೂರಿಂಗ್ ದಿಸ್ ಕ್ರೈಸಿಸ್ ಏನನ್ನ ಮಾಡಿದ್ರಿ, ಅದ್ರ ಜೊತೆಗೆ ಇನ್ ಫ್ಯೂಚರ್ ಈಗ ಮಾಡಿದ್ದೀವಿ ಅಂತ, ಓಕೆ, ವಿ ಕ್ಯಾನ್ ಗಿವ್ ದ ವಾಟ್ ಆಲ್ ವಿ ಡಿಡ್ ಸೋ ಫಾರ್.
ಬಟ್ ಇನ್ ಫ್ಯೂಚರ್ ಕೂಡ ಅದನ್ನ ಹೇಗೆ ಟೇಕ್ ಅಪ್ ಮಾಡ್ಬೇಕು, ಹೇಗೆ ಕಂಟಿನ್ಯೂಟಿ ಮಾಡ್ಬೇಕು, ಸಸ್ಟೈನ್ ಮಾಡೋದಕ್ಕೆ ನೀವ್ ಏನೇನ್ ಥಾಟ್ ಇಸ್ಕೊಂಡಿದೀರಿ ಅಂತ ಬಿಟ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ಬೇಕಾಗಿ ಕೇಳ್ಕೊತೀನಿ. ನಾನು ಫಸ್ಟ್ ತಾರಕ್ ಅವರಿಗೆ ಕೇಳ್ತೀನಿ ಈ ಕ್ವಶನ್ ನ. ಏನ್ ಮಾಡಿದ್ರಿ, ಮುಂದೆ ಏನ್ ಮಾಡ್ಬೇಕಂತ ತಾವ್ ಅಂದ್ಕೊಂಡಿದ್ರ ಅನ್ನೋ ಬಗ್ಗೆ ಸ್ವಲ್ಪ ತಿಳಿಸಿ. Okay, thank you, Deepak, and everybody else for this opportunity. I'll keep it short. So, first to Ega, what we have done, right? I think being a technology capital of India and probably not the world, we've utilized a lot of technology in this. I think when you're talking about volunteers, different volunteers are available in different times of the day. They have different skill sets. They are willing to contribute in different ways. So the first thing we wanted to do is how do we deploy technology. I'm from a technology background, so my solutions were more about how do we deploy technology to make everybody coordinated was the core thing. So what we did is we did 2 or 3 main things, I should say. One is we established a call center where there is a single number, and then we have a system where volunteers can say that I'm right now available. So there's a way in which they can mark themselves available. And if a call comes in, depending on who's available, it'll automatically get routed to them. So for everybody else, there's only one number. And the same number also allowed people to call out as well. So if I'm reaching out to a patient, I call through the same number. So there's only one number to share. Our personal numbers are, not disclosed, and it makes it very easy from that perspective. So whoever is available at whatever time, they get the call. So that is one thing that I think worked very well for us. The second thing we did was we deployed technology for tracking patient records. So we set up a ticketing system, and every patient that we interacted with, we used to create a ticket in it and keep the ticket open until we think that that patient's needs have been met. And the ticketing system is available to all the volunteers, was available to the the BBMP group as well. In fact, in the call center, we had set up an IVR where there are different options. Says if you need information, talk to a counselor. If you want to talk to a BBMP nodal, the team, go to the triad center, or even ask about vaccination. So there were various options, and we had different teams manning each of those options so that they're able to, both Kannada and English was available as an option for them to go through, right? We felt that was really useful. We have made almost a few thousand calls, both inbound and outbound, for this whole thing. We've managed almost close to 700 patient tickets overall. We are a team of about 20 people. That worked very well. The third thing we did was, we used technology to manage vaccination camps. We did about 3 different vaccination camps, about close to 600 people that we vaccinated. We focused on the underprivileged because people who would find it difficult to get information, people who would otherwise, they won't go and find out information about themselves. So we focused on, the house helps and watchmen and the street vendors and all of them, and said, how do we get all of them vaccinated? And then we created a system. We had a Google form. We had people fill it out for them, and also managed it using a mobile application so that the volunteers who are there at the site, doing in the vaccination camp, had access to the data, keep track of who got when. So I would say the first thing that worked well is because we are volunteers, all giving part-time, we all have day jobs, we are doing this. We needed a centralized way of managing everybody's contribution, and therefore technology really helped. In fact, I would encourage any of you, if you want to replicate what we have done in terms of technology, I don't mind working with your wards and your volunteer groups within your wards to deploy the solution, replicate the solution in your solution. There are companies who have come forward for us and given their software for free for us, like Zoho has given their desk, Kalera has given their voice. So we have been able to leverage our connections with them and deploy free software. We can replicate it for you as well. So that is something that personally I'm available for any of you to do this. Of course, we have a very active Residents Welfare Association. They had collected money. They've created funds for buying, the oxygen concentrators. So for patients who needed it, we've been able to do that. We have a very active group where we had a lot of sources of people who were providing food, people who were providing, various other services within the ward. We had a database of it. We put everything into one centralized knowledge base available to all the volunteers. So I think technology played a big role, but obviously, the people behind it is more important. Technology can only
give you the platform. It's the people. I certainly believe that this COVID and especially second wave, because people were extremely affected, it was the near and dear people within their area, within their family who are affected. It affected them to the extent that they felt the need to respond. Normally, because of apathy, we don't respond. But this, what COVID did is it made citizens respond, and because they responded, it brought people together. It created new structures. I have personally met so many wonderful people within the ward. I'm just a representative here, but I'm backed by a big able team with different skill sets. They're working in different time zone. In fact, we've even had people in the night, people who work in the night, available for taking calls and talking to patients and taking care of emergency. So we've done everything, arranging ambulances to beds to, done vaccination to everything possible. We were supported with BBMP, no doubt. It's wonderful to see the nodal officers here. So thank you for all the wonderful job you have done. To a good degree, we found it to be fairly decentralized. But sometimes we do feel that, if there's a much closer connection, we looking at it as one team rather than, there is always a hesitancy between citizens and government saying, can we really come together and with one shared mindset actually address the people issue? To a good extent, we got there, but I think we should take this as a stepping stone to strengthen our ties and work together like as if it's a common problem. It's not a government problem or a public problem. It's a common problem. And we have to leverage each other's strengths in terms of how do we move forward in a positive manner and take forward from that. There is certainly, I believe there is a lot of citizens who are willing to help. And like you said, you needed systems and organization and leadership locally to be able to utilize everybody's strengths and take it forward. So I think it's definitely possible. It's very encouraging to see, which we may not have seen before. So great job. Really appreciate ಮಾಡ್ತೀವಿ ನಿಮ್ಮ ಕೆಲಸವನ್ನ, because technology ಯೂಸ್ ಮಾಡ್ಕೊಂಡು ಏನೆಲ್ಲ ಮಾಡಬಹುದು ಅಂತ ನೀವು ತೋರಿಸಿದ್ದೀರಾ. Now I will move to Swarupa ಅವರಿಗೆ. Swarupa ಅವರೇ, can you tell us what all good work has done in your ward and also what is your way forward? Please, I request all the panelists to make your answers short and sweet, please. Good, sir. Swarupa ma'am, ನಿಮ್ದು ಮ್ಯೂಟ್ ಇದೆ, just audio on ಮಾಡ್ಕೊಳ್ಳಿ. Yeah, now audio. Yeah, ಇವಾಗ ಕೇಳಿಸ್ತಾ ಇದೆ. Go ahead. Good morning, everybody, and thanks Janagraha for giving us this opportunity to share our experiences of working on this WDC initiative. I think the excellent collaboration between the BBMP and the RWS is the key factor. I think identifying the ward as a center of governance, or unit of governance, I think is the key factor that encouraged many of the RWAs or citizens have come forward. In my opinion, many of the citizens who were, feeling it's my ward, my city, my responsibility, my pride, were not finding avenues where to contribute actually, to give their time and this thing. And this has really given them the right opportunity at the right time. And they all came forward. And another important thing is, I think Ms. Ramamani ma'am, with her excellent leadership, I think third day or second day, she conducted a meeting and then gave us this context or plan of this. And then we went through the whole cycle of COVID management and identified which are the areas that we might need people in. And immediately we formed 10 teams, right from the tech team, the whole cycle of COVID management, whether it is home isolation, vaccination, or IEC. And then we rolled out a form asking residents for volunteers. And then in that process, we've collected very important information in one shot. For example, I'll just give you an example. We even took the languages the volunteers are familiar with, in case if they have to be talking to the home isolation patients, and if the patient is familiar with particular language, we were able to immediately move to the other volunteer who can talk to them. That's another thing. And the freedom and the trust the ma'am and other officials had on the residences gave full freedom to just go ahead and then run your groups with the team leads.
So that way, the freedom that was given to us, we went and talked to, while they were busy setting up the triad centers and all that, instead of waiting for them to give us the guidelines, because of the freedom, we went and found out the training that may be required for the home isolation teams. We contacted through Srini Swasti NGO and then got the home isolation teams trained in parallel. By the time the triad centers and war room is set up, and the tech team has done a marvelous job of, setting up the backend platform, and the home isolation teams. And I think I would fail if I don't quote Dr. Lakshmipati, who's our UPHC medical officer, his commitment and hard work to set up this whole thing. You guys won't believe, he was on the call with every home isolation volunteer when they're making the first call with the patient. He wanted to be on the call as a passive listener to see, to handhold the people so that the callers will get confidence, And ma'am, unbelievable. She was even reviewing the content that we were making. I was leading the IEC team, and then 50% of our ward is vulnerable community. So we had to pay attention to pictorial, visual content to send the message across. And then we've, the volunteers, some 80 people out of that, I must quote my colony too, Classic Orchids, who are not only very creative and very, very giving and caring community, came forward, made such simple message in a very creative way. And ma'am was reviewing every single thing so that we won't miss out the actual message. I think these are all the small things that have really helped. Gotigere ward, for example, I come from that ward. So very satisfying experience. And the volunteers also, they're all having their own schedules and working people with kids, but they felt very involved, empowered when they were called in for this. They took their time. If a home isolation team had to talk to the home isolation patients, they have to handhold them for 14 days and calling each patient some 2-3 times in a day. And they did it with all the pride and the satisfaction. And, overall, it was a very, very satisfying and empowering experience from all of the residents. And I am a representative. In fact, there is a huge team that is worked for a very long time for this ward's progressiveness in terms of the WDC initiative. So I'm just speaking on behalf of all of them. And I'm really proud to be a resident of this ward under Ramamani ma'am. Thank you. Thank you, ma'am. Nima initiative ಬಗ್ಗೆ ನಮ್ಗೆ ಹೇಳಿದ್ರ. We are very thankful to you. Now I will go to one more unsung hero, Jagdish Reddy sir. Jagdish Reddy sir ಅವರೇ, ನಿಮ್ಮ ಹತ್ರ ನಾನು ಏನ್ ಕೇಳ್ತೀನಿ ಅಂದ್ರೆ, ಆಲ್ಮೋಸ್ಟ್ ಅಲ್ಲ ಈಗ 2 ಪ್ಯಾನಲಿಸ್ಟ್ ಅವರು ಏನ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನೀವು ಏನ್ ಮಾಡಿದ್ರಿ ಅನ್ನೋದನ್ನ ಚಿಕ್ಕದಾಗಿ ಹೇಳಿ, ಬಟ್ ಏನ್ ಮಾಡ್ಬೇಕು ಅಂತ ಇದೀರಿ ಇದನ್ನ ಸಸ್ಟೈನ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಗೆ ಹೇಳಿ ಅಂತ ಕೇಳ್ತೀನಿ. Fine. I think most of the topics we are supposed to be speaking have been covered. I don't elaborate much on it. So now see WDC prepare madak munchene, so the team WDC ant madak munchene we had a similar team already. So that was active from last 1.5 year or so. So it was ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಟೆಲಿಟ್ರಯಾಜಿಂಗ್ ಟೈಪ್ ಮಾಡ್ತಿದ್ರು, ಹೋಮ್ ಐಸೋಲೇಷನ್ ಕಾಲ್ ಮಾಡ್ತಿದ್ರು, ಮತ್ತೆ ಮನೆಗಳಿಗೆ ಹೋಗಿ ಒಂದು ಸ್ಟಿಕ್ಕರ್ ಹಂಚೋದು, ಮತ್ತೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಸುತ್ತ ಒಂದು ಕಾನ್ಶಿಯಸ್ನೆಸ್ ಬಿಲ್ಡ್ ಮಾಡೋದು ದಟ್ ದರ್ ಇಸ್ ಎ ಕೋವಿಡ್ ಪೇಷಂಟ್ ಅರೌಂಡ್ ಯು, ನೀವು ಇಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಏನಾದ್ರು ಊಟದ ಸಮಸ್ಯೆ ಇದೆ ಅವ್ರಿಗೆ, ಮತ್ತೆ ಅದನ್ನ ಅವ್ರಿಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಸುತ್ತು ಅಂತವ್ರನ್ನ ಕೇರ್ ತಗೊಳ್ತಕ್ಕಂಥದ್ದು, ಮತ್ತೆ ಅದ್ರ ಜೊತೆಗೆ ಮೆಡಿಸಿನ್ಸ್ ಬೇಕು, ಅವ್ರು BBMP ಇಂದ ಕೊಡ್ತಿದಾರ, ಸೋರ್ಸ್ ಮಾಡಕ್ ಆಗುತ್ತಾ ನೋಡ್ತಿದ್ರು, ಇಲ್ಲ ಅಂದ್ರೆ ಅವರೇ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಸುತ್ತಮುತ್ತ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮಾಡ್ತಿದ್ರು. ಟೆಕ್ನಾಲಜಿ ಆಸ್ಪೆಕ್ಟ್ ಅಬಂಡೆಂಟ್ ಆಗಿ ಯೂಸ್ ಮಾಡಿದೀವಿ ವರ್ತೂರು ವಾರ್ಡ್ ಮತ್ತೆ ಸುತ್ತಮುತ್ತಲು ಆಲ್ಮೋಸ್ಟ್ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಝೋನ್ ಅಲ್ಲಿ ಅಂತ ಹೇಳ್ಬೋದು. ಅಂಡರ್ ದ ಹೇಬಲ್ ಲೀಡರ್ಶಿಪ್ ಆಫ್ ನಮ್ಮ IAS ಮಂಜುಳಾ ಮೇಡಮ್ ಅವರು, ಅವ್ರ ಜೊತೆಗೆ ನಮ್ಮ ಜಾಯಿಂಟ್ ಕಮಿಷನರ್ ವೆಂಕಟಾಚಲಪತಿ ಅವರು, ಹೆಲ್ತ್ ಕಮಿಷನರ್ ಆಗಿದ್ದಂತ ನಮ್ಮ ರಣದೀಪ್ ಅವರು, ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ DHO ಸುರೇಂದ್ರ ಅವರು, ಅವರ ಟೀಮ್ ಏನಿದೆ, ಮತ್ತೆ ಲೋಕಲ್ PSCs ಟೀಮ್ ಏನಿದೆ, ಲೀಡರ್ಶಿಪ್ ಏನಿದೆ ಅಂದ್ರೆ ಲೋಕಲ್ ಲೀಡರ್ಶಿಪ್ ಏನಿದೆ ಅವರಾಗ್ಲಿ, ನಮ್ಮ ಸಿಟಿಸನ್ ವಾಲಂಟಿಯರ್ಸ್ ಆಲ್ಮೋಸ್ಟ್ 7,000 ವರೆಗೂ ಈ ಝೋನ್ ಅಲ್ಲಿ ರಿಜಿಸ್ಟರ್ ಆಗಿದ್ರು ಕೆಲಸ ಮಾಡ್ತೀವಿ ಅಂತ.
ಸೊ ಅದರಲ್ಲಿ ಆಲ್ಮೋಸ್ಟ್ 10% ರೆಗ್ಯುಲರ್ ಆಗಿದ್ರು ಅಂತ ಹೇಳ್ಬೋದು. ಎಲ್ಲಾ ವಾರ್ಡ್ಗಳಲ್ಲೂ ಆಲ್ಮೋಸ್ಟ್ 17 ವಾರ್ಡ್ ನಮ್ಮ ಝೋನಲ್ಲಿ ಬರುತ್ತೆ. 17 ವಾರ್ಡಲ್ಲೂ ತುಂಬಾ ಆಕ್ಟಿವ್ ಆಗಿದ್ರು, ಇನ್ಕ್ಲೂಡಿಂಗ್ ಪಂಚಾಯತ್ ಏರಿಯಾಸ್. ಸೊ ಅಲ್ಲಿ ಯಾವುದೇ ತರದ್ದು ಸಮಸ್ಯೆಗಳು ಇವ್ರು ಕಾಲ್ ಮಾಡಿದಾಗ ನೋಟಿಫೈ ಆಗ್ತಿತ್ತು, ಅದನ್ನ ಎಂಟೈರ್ ಟೀಮ್ಸ್ ಜೊತೆ ಶೇರ್ ಮಾಡ್ತಾ ಇದ್ವಿ. ಅದು ಮೋಸ್ಟ್ಲಿ ಗೂಗಲ್ ಫಾರ್ಮ್ಸ್ ಅಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ವಿ. ಮತ್ತೆ ನಮ್ದೇ ವಾಟ್ಸ್ಆಪ್ ಗ್ರೂಪ್ಗಳು ಪ್ರತಿಯೊಂದು ವಾರ್ಡ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದು ಆತರ ಅವ್ರು ಅಲ್ಲಿ ಡಿಸಮಿನೇಷನ್ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ಕೋಆರ್ಡಿನೇಟ್ ಮಾಡಿ ಪ್ರತಿಯೊಬ್ಬ ಹೋಮ್ ಐಸೋಲೇಷನ್ ಇದ್ದಾರೆ ಅವ್ರಿಗೆ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಏನ್ ನಾವು ನಿವಾರಣೆ ಮಾಡ್ಬೋದು ಅಂತ ನಾವು ತಲುಪಿಸ್ತಾ ಇದ್ವಿ. ಅದ್ರ ಜೊತೆಗೆ ನಾವೊಂದು ಡಾಕ್ಟರ್ಸ್ ಪ್ಯಾನಲ್ ಎಂಗೇಜ್ ಮಾಡ್ಕೊಂಡಿದ್ವಿ ಫ್ರಮ್ ದ THO ಸೈಡ್, ಅಂದ್ರೆ ತಾಲೂಕು ಹೆಲ್ತ್ ಆಫೀಸರ್ ಯಾರಿದ್ರು ರಘು ಅಂತಿದ್ರು, ಅವರ ಮುಖೇನ ನಾವು ಒಂದು ಟೀಮ್ ನ ಏರ್ಪಾಟ್ ಮಾಡ್ಕೊಂಡಿದ್ವಿ. ಯಾರಿಗಾದ್ರೂ ನಾವು ಒಂದು ಕನ್ಸಲ್ಟೇಷನ್ ಕೊಡ್ಬೇಕು, ತುಂಬಾ ಎದುರ್ಕೊಂತ ಇದ್ರು ಜನ. ಅವ್ರಿಗೆ ಆಲ್ರೆಡಿ ಕೋವಿಡ್ ಬಂದ್ಬಿಟ್ಟಿದೆ, ಟೆಸ್ಟೆಡ್ ಪಾಸಿಟಿವ್ ಅಂದಿದ ತಕ್ಷಣ ಅವರು ಮೈಂಡ್ ಸೆಟ್ ಆಗ್ಲಿ, ಅವರ ಫ್ಯಾಮಿಲಿ ಒಂದು ಗೊಂದಲದ ಸ್ಥಿತಿ ಆಗ್ಲಿ, ಅದು ತುಂಬಾ ಒಂಥರ ಕಾಯಿಲೆಗಿಂತ ಅದು ಇಂಪ್ಯಾಕ್ಟ್ ಜಾಸ್ತಿ ಕೊಡ್ತಾ ಇತ್ತು ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲೀಸ್ಗೆ. ಸೊ ಅವ್ರನ್ನ ಕನ್ಸೋಲ್ ಮಾಡೋದಕ್ಕೆ, ಅವ್ರಿಗೆ ತಿಳಿಸೋದಕ್ಕೆ ಯಾವ ರೀತಿಯಾದಂತ ಗೌರ್ಮೆಂಟ್ ಎನೇಬಲ್ ಮಾಡಿದೆ ಸಿಸ್ಟಮ್ ನ, ಅದನ್ನ ಬಳಸ್ಕೊಂಡು ಅವ್ರು ಯಾವ ರೀತಿಯಾಗಿ ಅವರ ಸಮಸ್ಯೆಗೆ ಪರಿಹಾರ ಕಂಡ್ಕೊಬಹುದು ಅನ್ನೋದನ್ನ ಇನ್ ಕೇಸ್ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಲೇಬೇಕು ಅಂದವ್ರಿಗೆ ನಾವು ಅವ್ರಿಗೆ ಅಲ್ಲಿ ವಹಿಸ್ತಾ ಇದ್ವಿ. ಡಾಕ್ಟರ್ಸ್ ಪ್ರಾಂಪ್ಟ್ ಆಗಿ ಏನ್ ಟೀಮ್ ಇತ್ತು ಅವ್ರ ಒಂದು ಇಂಪ್ಯಾಕ್ಟೆಡ್ ಫ್ಯಾಮಿಲಿ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕನ್ಸೋಲ್ ಮಾಡ್ತಿದ್ರು ದಟ್ ದಿಸ್ ಕ್ಯಾನ್ ಬಿ ಮ್ಯಾನೇಜ್ ಈಸಿಲಿ ಅಂತ. ಮತ್ತೆ ಇಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಉಲ್ಬಣ ಆಗ್ತಾ ಇದೆ, ಅವ್ರು ಚೆಕ್ ಮಾಡ್ಕೊಳಕ್ ಕೇಳ್ತಾ ಇದ್ರು, ಟೆಂಪರೇಚರ್ ಚೆಕ್ ಮಾಡ್ಕೊಳ್ಳಿ, ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅಲ್ಲಿಗೆ ನಮ್ಮ ಆಶಾ ಕಾರ್ಯಕರ್ತರು ಯಾರಿದ್ರೆ ಅವ್ರನ್ನ ಕಳಿಸ್ತಾ ಇದ್ವಿ. ಮತ್ತೆ ನಮ್ಮ ವಾಲಂಟಿಯರ್ಸ್ ಅವರೇ ಹೋಗ್ತಿದ್ರು. ಮತ್ತೇನು ವಸತಿ ಸಮುಚ್ಚಯಗಳಿದಾವೆ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಒಂದೊಂದು ಟೀಮ್ ಮಾಡ್ಕೊಂಡಿದ್ರು, ಕೋವಿಡ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಅಲ್ಲೇ ಮಾಡ್ಕೊಂಡಿದ್ರು. ಅವ್ರನ್ನ ಟ್ರೈನ್ ಅಪ್ ಮಾಡ್ತಾ ಇದ್ವಿ. ಅವ್ರಿಗೆ ಯಾವ ತರ ಅವ್ರು ಅಲ್ಲಿ ಇಮೇಲ್ ಚೈನ್ ಆಗ್ಲಿ, ಅಂದ್ರೆ ಅವ್ರ ಕಮ್ಯುನಿಟಿ ಸಿಸ್ಟಮ್ ಅಲ್ಲಿ ಅವ್ರು ಯಾವ ತರ ಅಲ್ಲಿ ಅವ್ರ ಇನ್ಫಾರ್ಮೇಶನ್ ಡಿಸೆಮಿನೇಟ್ ಮಾಡ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಯಾರು ರೆಸಿಡೆಂಟ್ಸ್ ಇದ್ದಾರೆ ಅವರು ಯಾವ ತರ ಒಂದು ಬಿಹೇವಿಯರ್ ಅಲ್ಲಿ ಇಟ್ಕೊಬೇಕು, ಹೊರಗಡೆ ಬರ್ತಕ್ಕಂಥವ್ರು ಮತ್ತೆ ಅಂತವ್ರಿಗೆ ವಿಜಿಲೆನ್ಸ್ ಟೀಮ್ ಮಾಡ್ಕೊಂಡಿದ್ವಿ ಲೋಕಲ್ ಅಲ್ಲಿ. ಆ ವಿಜಿಲೆನ್ಸ್ ಟೀಮ್ಗಳಲ್ಲಿ ಹೋಗಿ ನಾವು ಅವ್ರಿಗೆ ಅಲ್ಲಿ ನಾವೇನು ನಮ್ಮ ಬ್ಯಾಡ್ಜ್ಗಳೇನಿತ್ತು ಗೌರ್ಮೆಂಟ್ ಇಂದ ಇಶ್ಯೂ ಮಾಡಿರ್ತಕ್ಕಂಥ ಅದನ್ನ ತೋರಿಸಿ ಅವ್ರಿಗೆ ನಾವು ಈ ತರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತಾ ಇದೀವಿ, ಅವ್ರೇನ್ ಮಾಡ್ತಾ ಇದಾರೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ತಿಳಿಸಿ ಅಂತವ್ರನ್ನು ಒಂದು ಕಾಂಪ್ಯಾಕ್ಟ್ ಝೋನ್ಸ್ ಅಲ್ಲಿ ಮತ್ತೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಒಳಗಡೆ ಇಟ್ಟು ಹೊರಗಡೆ ಬರ್ದಿರಂಗೆ ಅದನ್ನ ಯಾವ ತರ ಎಲ್ಲ ನಾವು ಜಾಗೃತಿ ವಹಿಸಬೇಕು ಅದನ್ನು ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲಿ ಸೆಕೆಂಡ್ ವೇವ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಯ್ತು, ಅದ್ರ ಜೊತೆಗೆ ನಾವು WDC ಸೆಂಟರ್ಗಳು ಮಾಡ್ಕೊಂಡ್ವಿ. ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಅಂತ ನಮ್ಗೆ ಶುರುವಾಯ್ತು. ಅಲ್ಲಿಂದ ಆಚೆಗೆ ನಾವು ಕೋವಿಡ್ ಕೇರ್ ಸೆಂಟರ್ಗಳಾಗ್ಲಿ ಮತ್ತೆ ಟ್ರಯೇಜಿಂಗ್ ಸೆಂಟರ್ ಆಗ್ಲಿ ಫಿಸಿಕಲ್ ಆಗಿ ಬಂತು. ನಾವು ಟೆಲಿ ಟ್ರಯೇಜಿಂಗ್ ನ ಕಡಿಮೆ ಮಾಡಿದ್ವಿ. ಮತ್ತೆ ಇಲ್ಲಿ ಟ್ರಯಲ್ ಸೆಂಟರ್ಗಳಿಗೆ ಮತ್ತೆ ಅಲ್ಲಿ ಡಾಕ್ಟರ್ಗಳು ಒಂದು ಟೀಮ್ಗಳಿತ್ತು, ಅಲ್ಲಿಗೆ ನಾವು ವಾರ್ ರೂಮ್ಗಳೇನು ಸೆಟಪ್ ಮಾಡಿದ್ವಿ. ವಾರ್ ರೂಮ್ ಮುಖಾಂತರ ನಾವು ಹೇಗೆ ತಾರಕ್ ಅವ್ರು ಹೇಳ್ತಿದ್ರು ಹಾಗೆ ನಾವು ಸೆಂಟ್ರಲೈಸ್ಡ್ ಒಂದು ಸಿಸ್ಟಮ್ ನ ಮಾಡಿದ್ವಿ. ಅಲ್ಲಿಂದ 3 ನಂಬರ್ ಮಾತ್ರ ನಮ್ಮ ವಾರ್ಡ್ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ವಾರ್ಡ್ಗಳಿಗೆ ಆ ನಂಬರ್ಗಳನ್ನ ಶೇರ್ ಮಾಡಿದ್ವಿ. ಅವರು ಆ ನಂಬರ್ ಕಾಲ್ ಮಾಡಿದಾಗ ಅವ್ರಿಗೇನು ಆಂಬ್ಯುಲೆನ್ಸ್ ಬೇಕು, ವ್ಯವಸ್ಥೆ ಬೇಕಾಗುತ್ತೆ, ಮತ್ತೆ ಏನ್ ಪ್ರೈಮರಿ ನಾವು ಟೆಲಿಟ್ರೈಸಿಂಗ್ ಮಾಡಿದ್ವಿ ಅದರಲ್ಲಿರ್ತಕ್ಕಂಥ ಡೇಟಾ ಜೊತೆಗೆ ಅವ್ರಿಗೆ ನೆಸೆಸಿಟಿ ಇದೆಯಾ ಅವ್ರ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು ಇಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ಹೋಗ್ತಕ್ಕಂಥದ್ದನ್ನ ಅಲ್ಲೇ ಅವ್ರಿಗೆ ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ವಿ. ಅದ್ರ ಜೊತೆಗೆ ಎಲ್ಲಿ ನಮಗೆ ಸಮಸ್ಯೆ ಅನಿಸುತ್ತೋ ಅಂತ ಒಂದು ಪೇಷಂಟ್ಗೆ ನಾವು CCG ಸೆಂಟರ್ಗೆ ಹೋಗೋದಕ್ಕೆ ಅವ್ರಿಗೆ ಯಾವ ರೀತಿಯಾದಂತೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡಿಕೊಟ್ಟು ಅವ್ರನ್ನ ಅಲ್ಲಿ ಕಳಿಸಿ ಅಲ್ಲಿ ಅವರು ಶುಶ್ರೂಷೆ ತಗೊಂಡು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಅವ್ರ ಮೇಲೆ ಒಂದು ನಮ್ಮ ಟೀಮ್ ಒಂದು ಫೋನ್ ಕಾಲ್ ಮಾಡಿ ಅವ್ರ ಹತ್ರ ತಿಳ್ಕೊಳ್ತಕ್ಕಂಥದ್ದು. ಮತ್ತೆ ಇವನ್ ಟ್ರಯೇಜಿಂಗ್ ಸೆಂಟರ್ಗೆ ಹೋದಾಗ ಮತ್ತೆ CCG ಸೆಂಟರ್ಗೆ ಹೋದಾಗ ಅವರ ಒಂದು ಅವ್ರು ಯಾವ ತರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ಆದಂತ ಅನುಕೂಲಗಳೇನೋ ಅನ್ನೋದು ಆ ಲೆವೆಲ್ ವರ್ಗೂ ನಾವು ಒಂದು ಎಂಟೈರ್ ಕಾರ್ಯಾಚರಣೆಯಲ್ಲಿ ಅದೊಂದು ಭಾಗವಾಗಿಟ್ಟಿದ್ವಿ. ಸೊ ಮೂಲ ಕಾರಣ ಇದಕ್ಕೆಲ್ಲಾನು ನಮ್ಮ ಎಂಟೈರ್ ಸಿಸ್ಟಮ್, ನಮ್ಮ ವಾಲಂಟಿಯರ್ಸ್, ಸಿಟಿಸನ್ ವಾಲಂಟಿಯರ್ಸ್ ಯಾರಿದ್ದಾರೆ ಅವರು ಮತ್ತೆ ಅಧಿಕಾರಿಗಳು. ಇಲ್ಲಿ ನಾನು ಹೇಳೋದೇನು ಅಂದ್ರೆ governance is only 10%. So 90% it is people who are supposed to be active and taking care of themselves. ಸೊ ಅವ್ರು ಎನೇಬಲ್ ಮಾಡಿದ್ದಾರೆ ಒಂದು ಪ್ಲಾಟ್ಫಾರ್ಮ್ ನ, ಒಂದು ಸಿಸ್ಟಮ್ ಎನೇಬಲ್ ಮಾಡಿದ್ದಾರೆ. ಅದನ್ನ ಯಾವ ತರ ನಾವು ಬಳಸ್ಕೊಬೇಕು ಅನ್ನೋದು ಅದು ಜನಗಳ ಜವಾಬ್ದಾರಿ ಆಗಿರ್ಬೇಕು. ಮತ್ತೆ ಅದನ್ನ ತಿಳಿ ಹೇಳ್ತಕ್ಕಂಥದ್ದು ಅಂಬಾಸಿಡರ್ಸ್, ಸಿಟಿಸನ್ ಅಂಬಾಸಿಡರ್ಸ್, ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಯಾರು ವಾಲಂಟಿಯರ್ಸ್ ಇದ್ದಾರೆ. ನಾವು ಒಂದೊಂದು ಮೂಲೆಯಿಂದನೂ ಒಂದೊಂದು ಬ್ಲಾಕ್ ಇಂದನೂ ನಾವು ವಾಲಂಟಿಯರ್ಸ್ ನ ಚೂಸ್ ಮಾಡ್ಕೊಂಡಿದ್ವಿ. ಅಂತ ವಾಲಂಟಿಯರ್ಸ್ ಅವರು ಅವಿರತ ಶ್ರಮ ಪಟ್ಟಿದ್ದಾರೆ ಪ್ರತಿಯೊಂದು ವಿಭಾಗದಲ್ಲೂ. ಇಲ್ಲಿ ನಾವು ಒಂದು ಸೆನ್ಸ್ ಆಫ್ ಕಾಂಪಿಟೆನ್ಸಿ ಅಂತ ಕ್ರಿಯೇಟ್ ಮಾಡಿದ್ವಿ. ನಮ್ಮ ವಾಲಂಟಿಯರ್ಸ್ ಯಾವ ತರ ಕೆಲಸ ಮಾಡ್ತಿದ್ವು ಅಂದ್ರೆ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಲೀಡರ್ಸ್ಗೆ ಇವರೇ ನಮ್ ಕಾಂಪಿಟೇಷನ್ ಬರ್ತಿದ್ದಾರೆ ಅನ್ನೋ ರೇಂಜ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಅದು ತುಂಬಾನೇ ಹೆಲ್ಪ್ ಮಾಡ್ತು. ಏನಂದ್ರೆ ಇವರೆಲ್ಲ ಬಂದು ನೆಕ್ಸ್ಟ್ ಕಾರ್ಪೊರೇಟರ್ಗೆ ನಿಂತ್ಕೊಂಡ್ಬಿಡ್ತಾರೆ, ನಾವು ಇವರೇ ನಮ್ಮ
ನಮ್ ಜಾಗಕ್ಕೆ ಕೈ ಹಾಕ್ಬಿಡ್ತಾರೇನೋ ಅನ್ನೋ ಲೆವೆಲ್ಗೆ ನಾವು ಫಸ್ಟ್ ವೇವ್ ಅಲ್ಲಿ ಏನೋ ಒಂದು 35 ಕೋಟಿ ವರ್ತ್ ಮೆಟೀರಿಯಲ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಕ್ರಾಸ್ ಮಹದೇವಪುರ ಝೋನು ಅದು ಸುತ್ತಮುತ್ತಲು. ಸೊ ಅದೇನಾಯ್ತು, ಫಸ್ಟ್ ಒನ್ ಎಲ್ಲ ಮಲಗಿದ್ರು, ಯಾರು ಹೊರಗಡೆ ಬರ್ಲಿಲ್ಲ, ಎಲ್ಲ ಎದ್ರುಕೊಂಡು ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಇದ್ಬಿಟ್ಟಿದ್ರು. ಓನ್ಲಿ ಗವರ್ನೆನ್ಸ್ ವಾಸ್ ಅಟ್ ದಿ ಮಿನಿಮಮ್ ಲೆವೆಲ್ ಕೆಲಸ ಮಾಡ್ತಿದ್ರು. ಬಟ್ ಜನಗಳು ಮತ್ತು ವಾಲಂಟಿಯರ್ಸ್ ಯಾರಿದ್ರು ಅವರು ಎಲ್ಲಾ ಕಡೆ ಜನಗಳನ್ನ ಸಂಪರ್ಕ ಮಾಡ್ತಕ್ಕಂಥದ್ದು, ಎಲ್ಲೇ ಸಮಸ್ಯೆ ಇದ್ರು ಅಲ್ಲಿ ಹೋಗಿ ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು. ರಾತ್ರಿ 12 ಗಂಟೆಲ್ಲೂ ಊಟ ಇಲ್ಲ ಅಂದ್ರೆ ತಗೊಂಡೋಗಿ ಕೊಟ್ಟಿದ್ದಾರೆ, ಮೆಡಿಸನ್ ಇಲ್ಲ ಅಂದ್ರೆ ಇನ್ನೂ ತಗೊಂಡೋಗಿ ಕೊಟ್ಟಿದ್ದಾರೆ. ಆ ಲೆವೆಲ್ಗೆ ಕೆಲಸ ಮಾಡಿದ್ದು. ಮತ್ತೆ ಸೆಕೆಂಡ್ ವೇವ್ ಅಲ್ಲಿ ಅದೊಂಥರ ವೇವ್ ಆಲ್ರೆಡಿ ಕ್ರಿಯೇಟ್ ಮಾಡಿತ್ತು. ಜನಗಳು ಬರ್ತಾರೆ, ಕೆಲಸ ಮಾಡ್ತಾರೆ, ಹಿಂದೆ ಯಾರಿಗೂ ಸಮಸ್ಯೆ ಆಗಲ್ಲ. ಔಟ್ ಆಫ್ 7,000 ವಾಲಂಟಿಯರ್ಸ್ ನಮ್ 5 ಜನ 10 ಜನ ನಮ್ಮ ಹಾಸ್ಪಿಟಲೈಸ್ ಆಗ್ಲಿಲ್ಲ. ಅಂದ್ರೆ ಅವರು ಕೆಲಸ ಮಾಡ್ತಿದ್ರು, ಎಲ್ಲರ ಜೊತೆನೂ ಬೆರೀತಾ ಇದ್ರು. ಬಟ್ ಅಲ್ಲೂ ಆ ಒಂದು ಏನು 35ರಿಂದ 40 ಇಲ್ಲ ಅಂದ್ರೆ 28 ಆ ತರದ್ದೊಂದು ಏಜ್ ಗ್ರೂಪ್ ಇತ್ತು. ಅಂದ್ರೆ ಮೇಜರ್ಲಿ ನಮ್ಗೆಲ್ಲಾನು ಒಂದು 4-5 ವರ್ಷ IT ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದಂಥವ್ರು, ಮತ್ತೆ ಕೆಲಸ ಕಾರ್ಯಗಳು ಫೈನಾನ್ಷಿಯಲಿ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಇದ್ದಂತ ವಾಲಂಟಿಯರ್ಸ್ ತುಂಬಾ ಜನ ಇದ್ರು. ಸೊ ಅವರೇ ಇನಿಷಿಯೇಟಿವ್ಸ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಿದ್ರಿಂದ ಒಂದು ಸೆನ್ಸ್ ಆಫ್ ಕಾಂಪಿಟೆನ್ಸ್ ಬೆಳೆದಿತ್ತು. ಸೆಕೆಂಡ್ ವೇವ್ ಅಲ್ಲಿ ಅದು ತುಂಬಾನೇ ಹೆಲ್ಪ್ ಆಯ್ತು. ಅದ್ರ ಜೊತೆಗೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಯಾರಿದ್ದಾರೆ, ಲೋಕಲ್ ಲೀಡರ್ಸ್, ಅವರೆಲ್ಲರೂ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ಸ್ ಮಾಡಕ್ಕೆ, ಮತ್ತೆ ಹೊರಗಡೆ ಬರೋದಕ್ಕೆ, ಮೀಟಿಂಗ್ಸ್ ಅಟೆಂಡ್ ಮಾಡೋದಕ್ಕೆ, ಅಧಿಕಾರಿಗಳ ಜೊತೆ ಮಾತಾಡೋದಕ್ಕೆ, ಇವೆಲ್ಲದಕ್ಕೂ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು ನಮ್ಗೆ. ಅದ್ರ ಜೊತೆಗೆ ಏನ್ WDC ಮಾಡಿದ್ವಿ, ಒಂದು ಸ್ಟ್ರಕ್ಚರ್ ಅಂತ ಬಂತಲ್ಲಿ, ಆ ಸ್ಟ್ರಕ್ಚರ್ ಅಲ್ಲಿ ಯಾವ ತರ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನ ಅಲ್ಲಿ ನಾವು ಗೈಡಿಂಗ್ ಫ್ಯಾಕ್ಟರ್ ಆಗಿ ನಿಂತ್ಕೊಂಡ್ವಿ. ಅದ್ರ ಜೊತೆಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲಿ ನಾವು ನಿಂತ್ಕೊಂಡಿದ್ದಕ್ಕೆ, ಆ ಒಂದು ಕಮಿಟ್ಮೆಂಟ್ ಡಿಟರ್ಮಿನೇಷನ್ ಅಲ್ಲಿ ತೋರಿಸಿದ್ದಕ್ಕೆ ನಮ್ಮ ಸುತ್ತು ಅಟ್ಲೀಸ್ಟ್ ಮಧೇಪುರ ಝೋನ್ ಅಲ್ಲಿ ತುಂಬಾ ಚೆನ್ನಾಗಿ ಇದು ಕೋವಿಡ್ ಮ್ಯಾನೇಜ್ ಆಯ್ತು. ಇಲ್ಲಿ ಸ್ಟಿಲ್ ಇಲ್ಲಿ ಪಾಪ್ಯುಲೇಷನ್ ತುಂಬಾ ಫ್ಲೋಟಿಂಗ್ ಇಲ್ಲಿ, ಮತ್ತೆ ಎಲ್ಲಾ ತರದ ಜನಗಳು ಇಲ್ಲಿದ್ದಾರೆ. ಕೆಲವರು ಹೇಳಿದ್ದನ್ನು ಕೇಳ್ತಾರೆ, ಕೆಲವರು ಕೇಳೋದೇ ಇಲ್ಲ. ಸೊ ನೀವೇ ಎಷ್ಟೇ ಹೇಳಿ, ಕೆಲವರು ತುಂಬಾ ಎಜುಕೇಟೆಡ್ ಇದ್ದಾರೆ, ಬಟ್ ಅನ್ಫಾರ್ಚುನೇಟ್ ಆಗಿ ಅವ್ರದ್ದೇ ಆದಂತ ಒಂದು ವಾದಗಳಲ್ಲಿ ಸ್ವಲ್ಪ ಲ್ಯಾಪ್ಸಸ್ ಆಗಿದ್ದಾರೆ. ಹಾಗಾಗಿ ಒಂದ್ ಸ್ವಲ್ಪ ಕೇಸುಗಳು ಇವತ್ತು ಮಧೇಪುರ ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ತುಂಬಾ ವಾರ್ಡ್ಗಳು ಇನ್ನೂ ಕೇಸುಗಳು ಬರ್ತಾನೆ ಇದಾವೆ. ಸೊ ಸಮಸ್ಯೆಗಳು ಹಲವಾರು ಇದಾವೆ. ಅದರ ಮಧ್ಯದಲ್ಲಿ WDC ಸೆಂಟ್ರು ಏನ್ ನಾವು ಮಾಡ್ಕೊಂಡಿದೀವಿ ಅದ್ರ ಮುಖೇನ ಡೆಫಿನೆಟ್ಲಿ ಟು ದ ಗ್ರೇಟ್ ಎಕ್ಸ್ಟೆಂಟ್ ಗುಡ್ ಏಬಲ್ ಟು ಎಲಿವೇಟ್ ದ ಪ್ಯಾಂಡಮಿಕ್. ಮತ್ತೆ ಈಗ ಏನ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ನಡೀತಾ ಇದೆ, ತುಂಬಾ ಎಕ್ಸ್ಟೆಂಟ್ ವರ್ಗು ನಾವು ಕವರ್ ಮಾಡಿದೀವಿ. ಹೋಪ್ಫುಲಿ ಇದು ಹೀಗೆ ಮುಂದುವರೆದ್ರೆ ಥರ್ಡ್ ವೇವ್ ನಾವು ಸಮರ್ಥವಾಗಿ ಎದುರಿಸೋದಕ್ಕೆ ಆಗುತ್ತೆ ಅನ್ನೋದು ನಮ್ಮ ಅನುಭವದಲ್ಲಿ ಬಂದಿರತಕ್ಕಂತ ನಮ್ಮ ಅನುಭವ ಅಂತ ಹೇಳ್ಬೋದು. ಆಗ್ಲಿ ಅಪ್ಪುಜಿ, ನಿಮ್ಮ ಕೆಲಸವನ್ನ ನೀವು ಮತ್ತೆ ನಿಮ್ ತಂಡ ನಿಜವಾಗ್ಲೂ ಮಹದೇವಪುರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರಿ. ಈಗ ನಾನು ಅನಿತಾ ಅವ್ರಿಗೆ ಮೂವ್ ಮಾಡ್ತಾ ಇದ್ದೀನಿ. ಸೇಮ್ ಕ್ವಶನ್, ನೀವೇನ್ ಮಾಡಿದೀರಾ ಮತ್ತೆ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಬಗ್ಗೆ. ಅಂಡ್ ಆಲ್ಸೋ ರಿಕ್ವೆಸ್ಟ್ ಆಲ್ ಪ್ಯಾನಲಿಸ್ಟ್, ಇವಾಗ ಆಗ್ಲೇ ನಾವು 10:29 ಟೈಮ್ ಕನ್ಸಿಸ್ಟೆಂಟ್ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಬೇಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅನಿತಾ ಅವ್ರೆ ತಮ್ಮ ಅನುಭವನ ಹೇಳಿ. Sure. Thank you, Deepak. So, if with permission with all the panelists, thank you for inviting me. Ad munche, I would like to honor and give a big applaud to each and every single volunteers. NGOs matra alla, individual volunteers who have worked day in and day out. Ladies, mothers, college students, elderly people, anybody, police officials in Dayati, ex-BBMP workers in Dayati, lawyers in Dayati, medical pharmacists, doctors, nurses, every single person came out because this is our nation, our people, and our area. It's not just going to be ward-wise. So, nan barodu Domnur ward kadeyinda, and I've been an active person in my ward in Domnur for basically food ration and coordination, because I was affected at the first wave and I have super sensitive family members. So most of my contribution has been from home. So utilizing or exploiting technology to the maximum anta helbodu. So what we have done is I have worked with tremendous energies and very talented young aspiration, including our Deepak, who were available for us 24/7, ma'am. So not only now the second wave, but from the first wave, these people have stood and set an example that citizens can do and can work with the government in an innovative way, combining IT, governance, and also doctors, and also creating proper strategies, policies to be executed. As Tarak sir said, Zoho companies and lot of companies like Oyo Rooms, Hyatt, they were also ready to pull in, keeping the business apart.
So we got to work with such great minds, great thoughts, great people for the same cause. Just that we are from different families, but the cause is same and platforms were different. So a great applause to that. And now what we did, ನಾನು ಏನು ಮಾಡಿದ್ದೀನಿ ಅಂದರೆ, I'm a very simple person, I'm very humble. I mean, I'm not used to being in the public speaking, so please mind my manners. I worked with different organizations as an individual contributors. So I have worked right from bed, hospital, guidance, ambulance ಬೇಕಿರುವಾಗ. In fact, I've seen a lot of friends who have done mortuary work, ambulances work. They went to the people who died, picked them up, packed the bodies, sanitized the house, and did the last rituals where they had nobody. There are a lot of people who had come in to survive in Bangalore. ಪಾಪ ಅವ್ರ ಮನೆಗೆ ಹೋಗೋ ಕೂಡ ಅವ್ರಿಗೆ ಗೊತ್ತಿಲ್ಲ, ID card ಇರಲಿಲ್ಲ, ಏನೂ ಇರಲಿಲ್ಲ. So there were a lot of volunteers who did that. So my main work, or as a friend, we have a lot of teams. I would like, it will take a day if I could name them, but yes, I would like to just name the groups I worked with. Humanity group, ASM group, Hope group, Raksha group. There are few individual citizens who came up as an identity with their group names to facilitate and carry out any help. Last year when I was affected, my family members, as one of our panelists said, I didn't know whom to contact, though we had all the flyers, we had all the contact numbers. In fact, even our caller tune also was set up with those things. We could not execute at the moment of panic. So after that, I started focusing on guiding people on emotional basis. So I've been working and talking to people on emotional first aid, I would say, not counseling, because counseling is a later part. I'm a work-life coach. So I've been working on people, coaching them to have a first aid setup, not to panic. ಹೆದರ್ಕೊಳ್ಳೋದು ಬೇಡ, ಇದು ಕೋವಿಡ್ ಮಾತ್ರ ಬಂದಿದೆ. As sir said, other than the disease, the panic and fear factor killed most of us. Many of us ಹೋಗಿ ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಹೋಗಿ ರೆಡಿ ಆಗಲಿಲ್ಲ. ನಾವು ಹಾಸ್ಪಿಟ್ಲ್ ಇಲ್ಲ, ಬೆಡ್ ಇಲ್ಲ, TV ನೋಡಿಕೊಂಡು, ನ್ಯೂಸ್ ನೋಡಿಕೊಂಡು, ಫ್ಯಾಕ್ಟ್ಸ್ ಗೊತ್ತಿಲ್ದಂಗೆ ಹೋದರೆ ನನಗೆ ಬೆಡ್ ಸಿಗಲ್ಲ, ನಾನು ಅಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಯೋಚನೆ ಮಾಡೋರು ತುಂಬ ಇದ್ದರು. ಸೊ ಅವ್ರು ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಹೆದರ್ತಾ ಇದ್ರು. ಸೊ ವಿ coordinated with them, excuse me for that, coordinated with them, counseled them, guided them to the nearest testing centers based on their economical status, private centers or hospitals gatra guide ಮಾಡಿದೀವಿ. Food, ration kit, been facilitating with a lot of people. In fact, there are a lot of people who are doing the traffic civil duties, who carried out the sanitization, who yellow spots, black spots work ಮಾಡೋದು, sprays of sanitization sprays, wastage, human waste also were one of the factors to spread in COVID time. So having the automated sewage cleaning machines, etc., and all, we worked out, we facilitated. So whether it's bed, oxygen, medicines, or even generating the BA number, we had a lot of challenges. I agree that we had the team set up in 15 days, but could have been earlier. As we have great data analytics team, we have AI people who could have made an estimation with the ward-wise level and age-wise, population-wise, to have an anticipation of the second wave. I wish we could do the same for the third wave and have a good stock of medicines, ambulances, and what are the kind of next foreseen future we could anticipate, because we have a lot of IITians, IIM people, doctors, pandemiologists to work on this. Please invite them, please involve them. That's the only request. But yes, emotional stability and emotional wellness is the need of the hour. Not just COVID treatment, not just food, not just medicine, not just ambulance, not just mortuary work, but the people we leave behind. We need to take care of them, keep them emotionally strong, stable to fight next wave or anything else in life. Thanks. Thank you, Anita avare. Let's all wish and pray for third wave barod beda anta. Okay, next I move to Girisha Shankar. Iವರು ಗಂಗಾನಗರ್ ವಾರ್ಡ್ ಅಲ್ಲಿ they have done a wonderful job. ಗಿರಿಶಾ ಶಂಕರ್ ಅವರೇ, ತಾವು ಏನ್ ಮಾಡಿದೀರಾ, ಇನ್ ಮುಂದೆ ಏನ್ ಮಾಡ್ಬೇಕಂತ ಇದ್ರ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ. ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಕೋವಿಡ್ ಬಗ್ಗೆ ಅಲ್ಲ, ಲೈಕ್ ಸಿವಿಕ್ ಇಶ್ಯೂಸ್ ಬಗ್ಗೆ ಆಗಿರ್ಬೋದು. ತಾವು ಮುಂದೆ ವೇ ಫಾರ್ವರ್ಡ್ ಅಲ್ಲಿ ಏನೇನ್ ಮಾಡ್ಬೇಕಂತ ಇದ್ದೀರಾ, ಲಾಸ್ಟ್ ಅಲ್ಲಿ ಏನ್ ಮಾಡಿದೆ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ದೀಪಕ್. ಎಲ್ರಿಗೂ ನಮಸ್ಕಾರ.
ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದಕ್ಕೆ ಮೊದಲನೇದಾಗಿ ಮಾಲಿನಿ ಅವರಿಗೆ, ದೀಪಕ್ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. I am part of Ganganagar ward, which actually I am part of the Vishweshwaraya Nagar Residents Welfare Association. It falls in 3 wards actually, 21, 20 and 33, but majority of it is actually in Ganganagar ward. ನಾವು ಮೊದಲನೇ ವೇವ್ ಬಂದಾಗ್ಲೇನೆ ಒಂದು ಫಸ್ಟ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡ್ಕೊಂಡಿದ್ವಿ. ಹೀಗಾಗಿ ಅವಾಗ್ಲೇನೆ ನಾವು ಅಷ್ಟೊಂದು ಸೆಕೆಂಡ್ ವೇವ್ ತರ ಇರ್ಲಿಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ. One thing that we did was to have several the doctors in our locality to be part of that FRT, and we identified street wise. ನಮ್ದು ಲೇಔಟ್ ಬಂದು ಇಟ್ಸ್ ವೈಡ್ ಸ್ಪ್ರೆಡ್. ಒಂದು ನಾನು ಹೇಳ್ದಂಗೆ 3 ವಾರ್ಡ್ ಅಲ್ಲಿ ಇರ್ಬೇಕು ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಬಿಗ್ ಇಟ್ ವಿಲ್ ಬಿ ಅಂತ. ಸೊ we identified street wise representatives and took their help to identify the vulnerable people. ಅಂದ್ರೆ vulnerable ಅಂದ್ರೆ ಯಾರು ವಯಸ್ಸಾದವರು, ಆ ತರ ಅಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವಂತವ್ರು ನಮ್ಮ ವಾರ್ಡ್ ಅಲ್ಲಿ ಅವ್ರಿಗೆಲ್ಲ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ವಿ. ಅದೃಷ್ಟವಶಾತ್ ಅಷ್ಟೊಂದು ತೊಂದರೆಗಳಾಗ್ಲಿಲ್ಲ. ಕೋವಿಡ್ ನಂಬರ್ಸ್ ಕೂಡ ಜಾಸ್ತಿ ಇರ್ಲಿಲ್ಲ, ಬಟ್ ಕೆಲವು ಪ್ರಾಬ್ಲಮ್ಸ್ ಬಂತು. ನಾನ್ ಕೋವಿಡ್ ಇಶ್ಯೂಸ್ ಬಂತು, ಹೃದಯಾಘಾತದ ಕೇಸ್ಗಳಿರ್ಬೋದು, ಆ ತರದ ಸಮಸ್ಯೆಗಳು ಬಂತು. ಎಸ್ಪೆಷಲಿ ಲಾಕ್ಡೌನ್ ಸಮಯದಲ್ಲಿ ನಮ್ಮ ವಾಲಂಟಿಯರ್ಸೇ ಇದಕ್ಕೆಲ್ಲ ಸಹಾಯ ಮಾಡಿ ಎಲ್ಲ ಮಾಡಿದ್ರು. Second wave was a different ball game altogether. It, needless to say, took all of us by surprise. And but one thing that helped was we were ready with the same FRT. We immediately sprung into action. And as many people have already mentioned, Namudu kuda volunteer driven effort. People pitched in from all walks of life. ಪ್ರತಿಯೊಬ್ಬರು ತಮ್ಮ ತನುಮನ ಧನಗಳನ್ನ ಕೊಟ್ಟು ಇದರಲ್ಲಿ ನಿಂತರು. We were able to help out people, whether it in terms of volunteering for hospital finding, medicine finding, whatever. Those things have already been mentioned, so I'll not get into those things. But a few things that we did differently is what I would like to focus on. One thing was one thing that helped us was communicating with everybody else in the rest of Bengaluru also. We learned a lot from others. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾವು ನಮ್ದೊಂದು ಫುಡ್ ಕಮಿಟಿ ಮಾಡಿದ್ವಿ, ಅಂದ್ರೆ ಕೋವಿಡ್ ಅಫೆಕ್ಟೆಡ್ ಪೀಪಲ್ಗೆ ಫುಡ್ ಡಿಸ್ಟ್ರಿಬ್ಯೂಷನ್ಗೆ ಅಂತ. Then we had some challenges of our own. Then we immediately reached out to other people who had running this successfully, learned from them, implemented those were some of the things that we can pull in and pitch in and learn from each other. That was a big thing that happened. Then we conducted several awareness programs. In the first wave time only, it was more of awareness to learn about what is COVID all about and so on. In the second wave, by the time it had happened, why do I need vaccination? Vaccination hesitancy irbodu, adukella namma doctors ella madru. But we went step further actually. ಈಗ ಕೋವಿಡ್ ಅಫೆಕ್ಟೆಡ್ ಯಾರಿರ್ತಾರೆ ಅವ್ರಿಗೆಲ್ಲ ವಿ ಆಲ್ಸೋ ಪ್ರೊವೈಡ್ ವಾಟ್ ಯು ವುಡ್ ಡೂ ವಿತ್ ರೆಸ್ಪೆಕ್ಟ್ ಟು ಲೀಗಲ್ ಆಸ್ಪೆಕ್ಟ್ಸ್ ಇರ್ಬೋದು. ಯಾವ ತರ ನನ್ನ ಗಂಡ ಹೋಗ್ಬಿಟ್ಟಿದ್ದಾರೆ, ನನ್ನ ಹೆಂಡತಿ ಇಲ್ಲ, ಅವ್ರಿಗೆ ಸಡನ್ ನಮ್ಮ ತಂದೆ ಹೋಗ್ಬಿಟ್ರು, ವಿಲ್ ಇಲ್ಲ, ಏನ್ ಮಾಡುದು, ಈ ತರ ಪರಿಸ್ಥಿತಿಗಳೆಲ್ಲ ತುಂಬಾ ನಾವು ಕೇಳ್ತಾ ಇದ್ವಿ. ಅವಾಗ ಏನೇನ್ ಮಾಡ್ಬೋದು ಅನ್ನೋದಕ್ಕೊಂದು ಅಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಆಮೇಲೆ Anita ಅವ್ರು ತಾನೇ ಹೇಳ್ತಾ ಇದ್ರು, one of the other things is COVID has affected us in very, very different ways, especially the second wave. One big aspect has been the mental health. That is something that we took very seriously in our case. ನಾವು ಸುಮಾರು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ವಿ ನಮ್ಮ ವಾಲಂಟಿಯರ್ಸ್ ಕಡೆಯಿಂದಾನೆ. ವಿ ರಿಚ್ಡ್ ಔಟ್ ಟು ಸಮ್ ಆಫ್ ದಿ ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಅಡ್ಮಿಟ್ ಆದವರು ಇರ್ಬೋದು. ಆಮೇಲೆ ಗುಣ ಹೋದವರು ಕೂಡ ಎಷ್ಟರ ಮಟ್ಟಿಗೆ ಹೆದರ್ಕೊಂಡಿದ್ದವರು ಎಲ್ಲ ಇದ್ರು. ಆಮೇಲೆ ಸಮ್ ಪೀಪಲ್ ಹೂ ಡಿಂಟ್ ಇವನ್ ಗೆಟ್ ಕೋವಿಡ್ ಬಟ್ were affected because of fear and other reasons. It was not even related to COVID. ಆ ತರದವ್ರಿಗೂ we reached out and we were able to help with counseling. Then one other thing I want to tell, we have in all this process ಏನಾಗಿದೆ ಅಂದ್ರೆ ಈಗ ಹೇಳ್ತಾ ಇದಾರೆ ಥರ್ಡ್ ವೇವ್ ಬರುತ್ತೆ,
ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ ಆ ತರ ಎಲ್ಲ. ಬಟ್ ಒನ್ ಥಿಂಗ್ ದಟ್ ಹ್ಯಾಸ್ ನಾಟ್ ಬೀನ್ ಫೋಕಸ್ಡ್ ಅಪಾನ್ ಇನ್ ಆಲ್ ದಿಸ್ ಮೇಲಿ ಈಸ್ ಎಜುಕೇಶನ್. ನಮ್ಮ ಮಕ್ಕಳು ನಮ್ಮ ಸಮಾಜದಲ್ಲಿ ಈಗ ಶಿಕ್ಷಣ ಅನ್ನೋದು ಯಾವ ಮಟ್ಟಕ್ಕೆ ಆಗೋಗಿದೆ, ಆನ್ಲೈನ್ ಬಿಟ್ರೆ ಅವರು ಶಾಲೆ ಅನ್ನೋದು ಮರ್ತು ಹೋಗ್ಬಿಟ್ಟಿದ್ದಾರೆ. ಎಷ್ಟೊಂದ್ ಜನ ಈ ವರ್ಷ ಶಾಲೆಗೆ ಸೇರಿಸ್ಬೇಕಾದ ವಯಸ್ಸಿನವರು ಶಾಲೆ ಅಂದ್ರೆ ಗೊತ್ತೇ ಇಲ್ಲ ಅವಕ್ಕೆ. ಆ ಶಾಲೆ ಅಂದ್ರೆ ಮೊಬೈಲ್ ಅಲ್ಲಿ ಇರೋದು ಅಂತ ಅನ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈ ದಿಸೆಯಲ್ಲಿ ನಾವು ಸ್ವಲ್ಪ ಶ್ರಮ ವಹಿಸ್ಬೇಕಾಗಿದೆ. ನಮ್ಮ ವಾಲಂಟಿಯರ್ಸ್ ಕಡೆ ನಾವು ಇವಾಗ ಸದ್ಯಕ್ಕೆ ಅದೃಷ್ಟವಶಾತ್ ಸದ್ಯಕ್ಕೆ ಅಷ್ಟೊಂದು ಯಾವುದೇ ಕೋವಿಡ್ ಕೇಸ್ಗಳಿಲ್ಲ. ಆ ಒಂದು ಮುಂಚಿನ ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡಿದಂತ ಒಂದು ರಶ್ ಆಗ್ಲಿ ಅಥವಾ ಒಂದು ಅರ್ಜೆನ್ಸಿ ಆಗ್ಲಿ ಎಮರ್ಜೆನ್ಸಿ ಆಗ್ಲಿ ಇಲ್ಲ. ಆದ್ರೆ ತುಂಬಾ ಕೆಲಸ ಇದೆ. ನಾನು ಹೇಳುದಂದ್ರೆ ಇವಾಗ ಉದಾಹರಣೆಗೆ 2 ವಾರದ ಹಿಂದೆ SLC ಎಕ್ಸಾಮ್ ಆಯ್ತು. ನಿಮಗೂ ಗೊತ್ತಿರ್ಬೋದು, ಅದು ಇಟ್ ವಾಸ್ ಒಂದು ಸುಮ್ಮನೆ ಸಿಂಪಲ್ ಆಗಿ ಮಾಡಿದ್ರು. ಆದ್ರೆ ಆ ಮಕ್ಕಳು ಪಾಪ ಎಷ್ಟೊಂದ್ ಜನ ಮಕ್ಕಳಿಗೆ ಪಾಠನೂ ಸರಿಯಾಗಿರ್ಲಿಲ್ಲ. ಅವ್ರಿಗೆ ಎಷ್ಟೊಂದ್ ಜನ they didn't even have access to any lessons. So our volunteers reached out to them. We helped them out in terms of lessons for more than a month actually. We reached out to 100+ students actually, and we were able to help them out. In fact, we did a lot of telephonic help with respect to doubt clearance sessions and so on. Even now, we have been teaching in some schools, some students who are underprivileged classes. We've been reaching out. This one thing that that's close to my heart personally, and also I would, if there's any others, I would open it up for others. This is bigger problem at a much larger level. We can collaborate and do better. And lastly, let's not fool ourselves that we have won the war. This is just the beginning. Third wave irbodu, fourth wave irbodu, ellano. But good thing is, as many of you have pointed out, we know what to do. At least there will be surprises, there will be learnings, but at least we have come together. Let's build this platform. Let's learn from each other. And there are many things to do, and face the challenge and go forward. And I would also like to thank a lot of our BBMP officials, Dr. Navneesh, who is from our PHC, our nodal officer Srinivas, ಆಮೇಲೆ ನಮ್ಮ RWA ಪ್ರೆಸಿಡೆಂಟ್ ಡಾಕ್ಟರ್ ಶಾಲಿನಿ ಅವರು, ಇವರೆಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿದ್ದು. ಇಟ್ ಹ್ಯಾಸ್ ಬೀನ್ ಬಿಗ್ ಹೆಲ್ಪ್ ಫಾರ್ ಆಲ್ ಆಫ್ ಅಸ್. ದಿಸ್ WDC is been a very good concept, and I really thank Janagraha to have provided this platform for all of us to share this. Thank you very much. Thank you, Girish Avare. Thanks a lot. Now I will move to Pratima Kaknur ಅವರಿಗೆ. ಪ್ರತಿಮಾ ಕಾಕ್ನೂರ್ ಅವರೇ, ತಾವು ತಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಕೋವಿಡ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮಗಳನ್ನ ಮಾಡಿ, ಮತ್ತೆ ಮುಂದೆ ಇದನ್ನ ಸಸ್ಟೈನ್ ಮಾಡ್ಲಿಕ್ಕೆ ತಾವು ಯಾವ ರೀತಿಯಲ್ಲಾಗಿ ಯೋಚನೆ ಮಾಡಿದಿರ ಅನ್ನೋದ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಪ್ರತಿಮಾ ಅವರೇ. ಪ್ರತಿಮಾ ಅವ್ರು ಕೇಳಿಸ್ತಾ ಇದೆಯಾ? She may have stepped away, possibly, Deepak, maybe. Want to call her? Somebody can call her on the phone and just see. Maybe she's on a call or something. Yeah, she's on panel. Yeah. And while we are waiting okay. for... wait ಮಾಡೋದು ಬೇಡ. HL, I will reach out. You just ಇದು BL ಕೇರ್ ಬಗ್ಗೆ ಏನು ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಎಲ್ಲ ಆಡಿಯನ್ಸ್ಗೆ ಮತ್ತೆ ಪ್ಯಾನಲ್ ಅವ್ರಿಗೆ. Yeah, and before that, I just wanted to say we also have citizens, of course, from different parts of the city, of the country, and from different cities. We also have with us, many of our familiar names to a lot of us in Bangalore. We have Ms. Katyani here with us. I think we have Matthew Dikula who's joined. We have Mercy Samuel from the CEPT University. Thank you all for joining in. It's great to see you here. We will quickly open this up, in the next few minutes. Hopefully, Pratima will be back by then. We can hear her views and then have some follow-up conversation. And while we're waiting for that to happen, HL, if you just want to take just a couple of minutes to walk everybody through the platform that was put together to support the ward data committees when they were set up. It's the BBMP's platform. You can quickly do that, and then we hear from Pratima, and then we can do an open house. Okay. Thank you, Sapna. ಎಲ್ಲರಿಗೂ ನಮಸ್ಕಾರ. ಸೊ BBMP
ಏನು ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ್ದೆ, BLCare.in ಅಂತ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೆ. ಇದರಲ್ಲಿ ಸುಮಾರು ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದ್ದಾರೆ, ಸಹಕಾರ ಮಾಡಿದ್ದಾರೆ ಈ ವೆಬ್ಸೈಟ್ ನ ಮಾಡ್ಲಿಕ್ಕೋಸ್ಕರ. ಈ ವೆಬ್ಸೈಟ್ ಮಾಡ್ಲಿದ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ತರ ಸಿಚುವೇಶನ್ಸ್ ಏನಾದ್ರು ಇವತ್ತೇನ್ ನಾವು ಅನುಭವಿಸ್ತಾ ಇದೀವಿ, ಕೋವಿಡ್ ಅನ್ನೋ ಒಂದು ಸಿಚುವೇಶನ್, ಈ ತರ ಸಿಚುವೇಶನ್ಗಳಲ್ಲಿ ನಾಗರಿಕರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ಸ್ಗಳನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವೆಬ್ಸೈಟ್ ನ ಮಾಡಲಾಗಿದೆ. ಸೊ ಜಸ್ಟ್ ಈ ವೆಬ್ಸೈಟ್ ಹೇಗೆ ರನ್ ಆಗುತ್ತೆ ಮತ್ತೆ ಇದರಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತೋರಿಸ್ಕೊಡ್ತಾ ಇದೀವಿ. ನೀವು BLCare.in ಅಂತ ಹೊಡೆದಾಗ ಈ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಲೊಕೇಶನ್ ನ ನೀವು ಕೊಡ್ಬೋದು ಅಥವಾ ನಿಮ್ಗೆ ಬೇಕಾಗಿರ್ತಕ್ಕಂಥ ಲೊಕೇಶನ್ ನ ಕೊಡ್ಬೋದು. ಎಕ್ಸಾಂಪಲ್ ಐ ವಿಲ್ ಗಿವ್ ಗುಟ್ಟಿಗೆರೆ. ಸೊ ನಾನೀಗ ಗುಟ್ಟಿಗೆರೆ ಬೆಂಗಳೂರು ಅಂತ ಕೊಟ್ಟಿದ ತಕ್ಷಣ ಆ ಪರ್ಟಿಕ್ಯುಲರ್ ವಾರ್ಡ್ ಯಾವ್ದು ಬರ್ತದೆ ಆ ವಾರ್ಡ್ ವಾರ್ಡ್ ಬೌಂಡ್ರೀಸ್ ಇಲ್ಲಿ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ವಿಲ್ ಗೆಟ್ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಯಾವ ವಾರ್ಡ್ ನಲ್ಲಿ ಬರುತ್ತೆ, ಯಾರು ನೋಡಲ್ ಆಫೀಸರ್, ಮತ್ತೆ ಅವರ ವಾರ್ಡ್ ನಂಬರು, ಝೋನಲ್ ಆಫೀಸರ್ಸ್, ಆಲ್ ಇನ್ಫಾರ್ಮೇಶನ್ ವಿ ಕ್ಯಾನ್ ಗೆಟ್ ಹಿಯರ್. ಇದ್ರ ಜೊತೆನಲ್ಲಿ ಇನ್ನೊಂದು, ಇದು ಒಂದು ಆಸ್ ಎ ಸಿಟಿಸನ್ ಆಗಿ ನನಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಇಲ್ಲಿ ಪಡ್ಕೊತೀನಿ. ಆದರೆ ಇದೇ ರೀತಿನಲ್ಲಿ ನೋಡಲ್ ಆಫೀಸರ್ ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು, ಅವ್ರಿಗೆ ಅವರ ವಾರ್ಡ್ಗೆ ಎಕ್ಸಾಂಪಲ್ ವಾಲಂಟಿಯರ್ಸ್ ಬೇಕಾಗಿದೆ, ಅವ್ರ ವಾರ್ಡ್ಗೆ ಅಥವಾ ಏನೋ ಫೆಸಿಲಿಟೀಸ್ ಬೇಕಾಗಿದೆ ಅಂತಂದ್ರೆ ದೇ ಕ್ಯಾನ್ ಆಲ್ಸೋ ಯೂಸ್ ದ ಸೇಮ್ ಪ್ಲಾಟ್ಫಾರ್ಮ್. ಇದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು. ನಾನು ವಾಲಂಟಿಯರ್ ಆಗಿ ನಾನು ಈ ವೆಬ್ಸೈಟ್ ನಲ್ಲಿ ಅಂದ್ರೆ ಈ ಟೀಮ್ ನಲ್ಲಿ ಸೇರ್ಬೇಕು ಅನ್ನೋದಾದ್ರೆ ನಾನು ಸೈನ್ ಅಪ್ ಆಗ್ಬೋದು ಇಲ್ಲಿ ಆಸ್ ಎ ವಾಲಂಟಿಯರ್ ಆಗಿ. ಸೊ ಇಲ್ಲಿ ವಾಲಂಟಿಯರ್ ಆಗಿ ಸೈನ್ ಅಪ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡೋದ್ರಿಂದ ಈ ಇನ್ಫಾರ್ಮೇಶನ್ ಆ ಲೋಕಲ್ ವಾರ್ಡ್ ನೋಡಲ್ ಆಫೀಸರ್ಸ್ಗೆ ಅಥವಾ ಆ ಅಧಿಕಾರಿಗೆ ಇದು ತಲುಪುತ್ತೆ. ನೆಕ್ಸ್ಟ್ ಡೇ ಇವತ್ತು ನಾವು ಲಾಗಿನ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರೆ ಅದು ನೆಕ್ಸ್ಟ್ ಡೇ ಆ ನೋಡಲ್ ಆಫೀಸರ್ಸ್ಗೆ ರೀಚ್ ಔಟ್ ಆಗುತ್ತೆ. ಮತ್ತೆ ನಮ್ಮ ವಾರ್ಡಿನ ಇನ್ಫಾರ್ಮೇಶನ್ ಲೈಕ್ ಟ್ರಯಾ ಸೆಂಟರ್ಸ್ ಏನಿದೆ, ವಾರ್ಡ್ ರೂಮ್ ಏನಿದೆ, ಸೊ ಇದನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ಡೇ ಬೈ ಡೇ ಇದು ಅಪ್ಡೇಟ್ ಆಗ್ತಾ ಇದೆ. ಯು ನೋ ದಟ್ ಟ್ರಯಾ ಸೆಂಟರ್ 20 45 40 65 ಡೇ ಬೈ ಡೇ ಇಟ್ ಇಸ್ ಇನ್ಕ್ರೀಸಿಂಗ್. ಆಲ್ ದ ಚೇಂಜಸ್ ವಿಲ್ ಹ್ಯಾಪನ್. ಸೊ ಅದಕ್ಕೋಸ್ಕರ ಇದು ಡೇ ಬೈ ಡೇ ಚೇಂಜಸ್ ಆಗ್ತಾ ಇದೆ. ಸೊ ಇದನ್ನ ಅಪ್ಗ್ರೇಡ್ ಮಾಡ್ತಾ ಇದೀವಿ ಇದನ್ನ. ಸೊ ಇದು ಓವರ್ ಆಲ್ ಏನು BBMP ಮಾಡಿರುವಂತಹ ಪ್ಲಾಟ್ಫಾರ್ಮ್ ನ ಸಿಟಿಸನ್ ಮತ್ತೆ ಅಧಿಕಾರಿಗಳಿಗೋಸ್ಕರ ಮಾಡಿರುವಂತಹ ಪ್ಲಾಟ್ಫಾರ್ಮ್. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಕೋವಿಡ್ ಸಿಚುವೇಶನ್. ಇದು ವಾರ್ಡ್ ಕಮಿಟಿಗೆ ಇರ್ಬೋದು, ಇನ್ನೊಂದು ಮತ್ತೊಂದು ಏನು ಸಿಟಿಸನ್ ಮತ್ತೆ ಗೌರ್ಮೆಂಟ್ ಮಿಡಲ್ ಅಲ್ಲಿ ಇರ್ತಕ್ಕಂತಹ ಏನೇ ಬಾಂಧವ್ಯ ಇದ್ರು ಈ ವೆಬ್ಸೈಟ್ ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಥ್ಯಾಂಕ್ ಯು ದೀಪಕ್. ಥ್ಯಾಂಕ್ ಯು HR. ಇನ್ಫಾರ್ಮೇಶನ್ ಎಲ್ಲರೂ ಕೂಡ ಅವೈಲಬಲ್ ಇದೆ. HR ಪ್ಲೀಸ್ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಅದ್ರ ಲಿಂಕ್ ಅನ್ನ ಶೇರ್ ಮಾಡಿ, ಅಂದ್ರೆ ಯಾರಾದ್ರೂ ಆಡಿಯನ್ಸ್ ಅಟೆಂಡೆನ್ಸ್ಗೆ. ಈಗ ನಾವು ಪ್ರತಿಮಾ ಅವ್ರ ಕೇಳಿಸ್ತಾ ಇದೆಯಾ? ನಾನು ಪ್ರತಿಮಾ ಅವ್ರು ರೀಚ್ ಔಟ್ ಆದ್ರೆ ಅವರು ಏನೋ ಸ್ಟ್ರಕ್ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ಲೆಟ್ಸ್ ಓಪನ್ ಇಟ್ ಅಪ್. ಆಡಿಯನ್ಸ್ ಯಾರಾದ್ರೂ ಕ್ವಶನ್ ಗಳನ್ನ ಕೇಳೋಗಿದ್ರೆ ಪರ್ಟಿಕ್ಯುಲರ್ಲಿ ಯಾರಿಗೆ ಕೇಳಕ್ ಇಷ್ಟಪಡ್ತೀರಾ ಅಂತ ಕೇಳ್ಬೋದು. ಕಾತೇನಿ ಮೇಡಮ್ ಅವರು ಒಂದು ಕ್ವಶನ್ ನ ಕೇಳಿದ್ರು. ಮ್ಯಾಮ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್ ಟು ಡೈರೆಕ್ಟ್ಲಿ ಟು ದಿ. One second, Deepak. I think Pratima is just come online, no? If she's yeah, Pratima. Yeah. Let's hear from her and then we can just directly. Okay. ಪ್ರತಿಮಾ ಅವರೇ, ಅದೇ ನಿಮ್ಮ ವಾರ್ಡ್ ಅಲ್ಲಿ ಏನ್ ಮಾಡಿದೀರಾ, ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಮ್ಮ ವಾರ್ಡ್ ಅಲ್ಲಿ ತುಂಬಾ ಅಂದ್ರೆ ಫಸ್ಟ್ ಬಂದಿದೆ ಮಾದೇಪುರದಲ್ಲಿ ನಮ್ಗೆ ಕೋವಿಡ್ ಪೇಷಂಟ್ ಅಂತ ಗೊತ್ತಾಗಿದ್ದು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ನಮಗೆ ವಾಲಂಟಿಯರ್ ತುಂಬಾ ಕಡಿಮೆ ಇತ್ತು, ತುಂಬಾ ಕೆಲಸ ಮಾಡೋದೇ ಕಷ್ಟ ಇತ್ತು. ಆಮೇಲೆ ಅದೇನಾಯ್ತು ಅಂದ್ರೆ ಅದು ಎಷ್ಟು ಅದ್ಭುತ ಆಯ್ತು ಅಂದ್ರೆ ನಮ್ಗೆ ಎಲ್ಲಿ BU ನಂಬರ್ ಆಗ್ಲಿ ಏನೇ ಆಗ್ಲಿ ನಿಮ್ಗೆ ಒಂದು ಬೆಡ್ ಆಗ್ಲಿ ಏನೇ ಕೊಡ್ಸಕ್ಕೂ ತುಂಬಾ ಕಷ್ಟ ಅಂದ್ರೆ ಅಷ್ಟು ಕಷ್ಟದಲ್ಲಿ ಇದ್ವಿ. ಆವಾಗ ನಮ್ಮ ಮಾನ್ಯ ಸಚಿವರಾದ ಲಿಂಬಾವಳಿಜಿ ಅವ್ರು ಏನ್ ಮಾಡಿದ್ರು, ಅವಾಗ ಅವರು ಒಂದು ರೆಸ್ಪಾನ್ಸ್ ತಗೊಂಡ್ಬಿಟ್ಟು ಪ್ರತಿ ಒಂದು ಇದ್ರಲ್ಲಿ ಪರವಾಗಿಲ್ಲ ಬಿಡಿ ಅವ್ರನ್ನ, ಲೆಟ್ ಹಿಮ್ ಬಿ ದೇರ್, ಯು ಸ್ಪೀಕ್. ಅವ್ರು ಏನ್ ಮಾಡಿದ್ರು, ಆಮೇಲೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿಗೂ ಎಲ್ಲ ಬೆಡ್ ಗಳಾಗಿ ಸಿಗಂಗೆ ಎಲ್ಲಾ ತರ ಮಾಡಿದ್ರು. ಹಾಗೂ ನಮ್ಮ ವಾಲಂಟಿಯರ್ಸ್, ನಮ್ಮಲ್ಲಿ ಕಾರ್ಯಕರ್ತರು ಯಾರಿದಾರೋ ಅವರೆಲ್ಲ ವಾಲಂಟಿಯರ್ಸ್ ಆಗಿ ತಗೊಂಡ್ವಿ. ಆದ್ರೆ ಎಷ್ಟು ಕಷ್ಟ ಇತ್ತು ಅಂದ್ರೆ ನಮ್ಮ ಮಾಡೋದ್ರಲ್ಲಿ ಒಂದು ಫುಡ್ ಇದ್ದು ಸಮೇತ ತುಂಬಾ ಕಷ್ಟ ಇತ್ತು. ಆ ಫುಡ್ ಸಮೇತ ಮನೆ ತಲುಪಿಸಿದ್ವಿ. ಈಗ ಒಂದು ಕೋವಿಡ್ ಪೇಷಂಟ್ ಅಂದ್ರೆ ನಾನು ಕೋವಿಡ್ ಪೇಷಂಟ್ ಅಂತ ಹೇಳ್ಕೊಳಕ್ಕೂ ಅವ್ರು ಏನಾಗ್ತಿದ್ರು, ತುಂಬಾ ಹೆದರ್ತಾ ಇದ್ರು. ಆದ್ರೂ ನಾವು ಅವ್ರ ಅಕ್ಕಪಕ್ಕದವ್ರನ್ನ ಯಾವ ತರ ಟ್ರೀಟ್ ಮಾಡ್ತಿದ್ರು ಅಂದ್ರೆ ಅಯ್ಯಪ್ಪ, ಅಂದ್ರೆ ಅವ್ರು ಸಾಯ್ಬೇಕೋ ನಾವು ಇರ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರು. ಆದ್ರೂ ನಾವು ಹೋಗಿ ಅಕ್ಕಪಕ್ಕದ ಜನಗಳಿಗೆಲ್ಲ ತಿಳುವಳಿಕೆ ಹೇಳ್ಬಿಟ್ಟು, ಅದು ದೊಡ್ಡ ಕಾಯಿಲೆ ಇಲ್ಲ, ಬಟ್ ಅವ್ರನ್ನ ನೀವು
ಮೇಂಟೈನ್ ಮಾಡಿ. ನೀವೇನು ಮಾಡೋದ್ ಬೇಡ, ಜಸ್ಟ್ ಒಂದು ಫುಡ್, ಒಂದು ಟ್ಯಾಬ್ಲೆಟ್ಸ್, ಇಲ್ಲ ನಿಮ್ಗೆ ಆಗಲ್ವಾ ನಮ್ ನಂಬರ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಕೊಟ್ಬಿಟ್ಟು ನೀವು ನಮಗ್ ಕಾಲ್ ಮಾಡಿ, ನಾವು ಹೋಗಿ ಅವ್ರಿಗೆ ತಲುಪಿಸ್ತೀವಿ ಅಂತೇಳಿ ಆ ತರ ಎಲ್ಲ ಮನವೊಲಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಈಗ ಒಂದು ಹಂತಕ್ಕಂತೂ ನಾವು ರೆಡಿ ಆಗಿದ್ವಿ. 3rd ವೇವ್ ಅಂತೂ ಈಗ ಪ್ರತಿಯೊಂದು ಮನೆ ಹೋಗ್ಬಿಟ್ಟು ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದೀವಿ. ಪ್ರತಿಯೊಂದು ನಾವು ವಾಲಂಟಿಯರ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟು ಅವರಿಗೆ ಒಂದು ವ್ಯಾಕ್ಸಿನ್ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಇದೀವಿ ನಮ್ಮ ಏರಿಯಾದಲ್ಲಿ. ಅಂದ್ರೆ 3rd ವೇವ್ ನಾವೀಗೆಲ್ಲ ಗೆಟ್ ರೆಡಿ ಆಗಿದೀವಿ, ಈಗ ಏನೇ ಬಂದ್ರು ಸಿದ್ಧವಾಗಿದ್ದೀವಿ ತರ. ಗ್ರೇಟ್ ಎಲ್ರು ಕೂಡ ಪ್ರೇ ಮಾಡೋಣ 3rd ವೇವ್ ಬರೋದು ಬೇಡ ಅಂತ ಹೇಳ್ಬಿಟ್ಟು. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಓಕೆ, ಲೆಟ್ಸ್ ತುಂಬಾ ಮೀಡಿಯಾ ಪೀಪಲ್ ಕೂಡ ಜಾಯ್ನ್ ಆಗಿದ್ದೀರಾ ಇಲ್ಲಿ. ತಾವೇನಾದ್ರೂ ಕ್ವಶನ್ ಗಳನ್ನ ಕೇಳೋಗಿದ್ರೆ ಡೈರೆಕ್ಟ್ ಆಗಿ ಯಾವ ಪ್ಯಾನಲಿಸ್ಟ್ ಕೇಳ್ತೀರಾ ಅಂತ ಕೇಳ್ಬಹುದು. ಅಂಡ್ ಆಲ್ಸೋ ಮೀಡಿಯಾ ಪೀಪಲ್ ಯಾರೆಲ್ಲ ಜಾಯ್ನ್ ಆಗಿದ್ರು ತುಂಬಾ ಥ್ಯಾಂಕ್ ಯು. ಅಂಡ್ ಆಲ್ಸೋ ಮೆನಿ ಸೋಷಿಯಲ್ ಆಕ್ಟಿವಿಸ್ಟ್ ಲೈಕ್ ಆಯುಷ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಕಾಲ್ ಔಟ್ ಮಾಡ್ತಾರೆ, ತುಂಬಾ ನೇಮ್ಗಳನ್ನ ಕಾಲ್ ಔಟ್ ಮಾಡಬೇಕಾಗುತ್ತೆ. ತಾವು ಕೂಡ ಏನಾದ್ರು ಕ್ವಶನ್ ಗಳು ಕೇಳೋದು. ಕರ್ತೇನೆ ಮೇಡಮ್, ಫಸ್ಟ್ I have one suggestion to everybody, because we are so many of us on this call. Please just raise your hand using the facility on the call, and we will call out each of your names so that we don't have ಎಲ್ಲರೂ ಒಂದೇ ಸತಿ ಇಲ್ಲ ಮಾತಾಡೋಕೆ ಶುರು ಮಾಡ್ಬಿಡ್ತೀರಾ. We'll start with Katyani ma'am. I think she raised her hand right when this call started. We'll start with her, and then Deepak, please track the others. Yeah, ma'am. ಮಾತಾಡ್ಬಹುದಾ? Yes, ma'am. Yes, ma'am. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ BBMP ಅಫಿಷಿಯಲ್ಸ್ ತುಂಬಾ ಚೆನ್ನಾಗಿ ಶೇರ್ ಮಾಡಿದೀರಾ, ಹಾಗೆ ಸಿಟಿಸನ್ಸ್ ಕೂಡ ನಿಮ್ಮ ಅನುಭವನ ಶೇರ್ ಮಾಡ್ಕೊಂಡಿದ್ದೀರಾ. ವೆರಿ ಯೂಸ್ಫುಲ್ ಇಟ್ ವಾಸ್. ನನ್ ಕ್ವೆಶ್ಚನ್, ಆಲ್ ದೀಸ್ ವಾಲಂಟಿಯರ್ಸ್ ನ ಮೇಡಮ್ ರಮಾಮಣಿ ಅವರೇ, ಬೂತ್ ಲೆವೆಲ್ ಆಫೀಸರ್ ಅಡೆ ವರ್ಗೆ ಅಸೈನ್ಡ್ ಬೂತ್ ವೈಸ್, so that we have the stepping stone for forming the area sabhas also, because ಕಾನೂನ್ ನಲ್ಲಿ ಇದೆ 2016 ನಿಂದ ಏರಿಯಾ ಸಭೆಗಳನ್ನ ಕೂಡ ಮಾಡ್ಬೇಕು ಫ್ರಮ್ ಬೂತ್ ಲೆವೆಲ್ ಅಂತ. ಅದಾಗೇ ಇಲ್ಲ ಕಾನೂನ್ ನಲ್ಲಿ ಇದ್ರು ಕೂಡ. ಸೊ ಇವಾಗ್ಲಾದ್ರೂ ಇದು ಒಂದ್ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಏರಿಯಾ ಸಭೆ ಕೂಡ ಶುರು ಮಾಡೋದಕ್ಕೆ ಒಂದು ಹೆಜ್ಜೆ ಅಂತ ಅನ್ಕೊಂಡಿದೀನಿ. ಜೊತೆಗೆ ನಾವು ನೀವು ಮಾಯಣ್ಣ ಅವರು ಹೇಳ್ದಾಗೆ ವೆರಿ ಕರೆಕ್ಟ್ಲಿ ಸರ್, ನೀವ್ ಹೇಳಿದ್ರಿ ಇದು ಪರ್ಮನೆಂಟ್ ಆಗಿ ಒಂದು ವಾರ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ತರ ಕಂಟಿನ್ಯೂ ಆಗ್ಬೇಕು, ಇಲ್ಲಿಗೆ ನಿಲ್ಲಿಸಬಾರ್ದು ಇದನ್ನ ಅಂತ. ಸೊ ಅದು ಕೂಡ ಕಾನೂನಲ್ಲಿ ಆಲ್ರೆಡಿ ಇದೆ. ವಾರ್ಡ್ ಕಮಿಟಿ ರೂಲ್ಸ್ ಅಲ್ಲಿ ಸೆಕ್ಷನ್ 6(8) ನಲ್ಲಿ that there should be a permanent ward disaster management cell. ಸೊ ಅದು ಬರೀ ಕೋವಿಡ್ಗೆ ಅಲ್ಲ, ಯಾವುದೇ ಡಿಸಾಸ್ಟರ್, ಇವಾಗ ಫ್ಲಡ್ ಗಳು ಬರ್ಬೋದು ಮಾನ್ಸೂನ್ ನಲ್ಲಿ. ಸೊ ಯಾವುದೇ ಡಿಸಾಸ್ಟರ್ ನ ಮೇಂಟೈನಿಂಗ್ 3 ಪ್ರಿನ್ಸಿಪಲ್ಸ್. ಪ್ರಿಪೇರ್ಡ್ನೆಸ್ ಇಲ್ಲ ಅಂತ ಕೂಡ ನೀವು ಹೇಳಿದ್ರಿ, ಕೆಪಾಸಿಟಿ ಬಿಲ್ಡಿಂಗ್ ಆಗಿಲ್ಲ, ಆಮೇಲೆ ರೆಸ್ಪಾನ್ಸ್ ಆಗ್ಬೇಕು, ಆಮೇಲೆ ರಿಕವರಿ ಹೇಗಾಗ್ಬೇಕು, ಆಮೇಲೆ ಮಿಟಿಗೇಷನ್ ಹೇಗ್ ಮಾಡ್ಬೇಕು ಅನ್ನೋದು ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ವಾರ್ಡ್ ಡಿಟರ್ ಕಮಿಟಿನ ಬರೀ ಕೋವಿಡ್ಗೋಸ್ಕರ ಮಾಡಿದೀರಾ, ಬಟ್ ಅದನ್ನ ಕಂಟಿನ್ಯೂ ಮಾಡ್ಬೇಕು ಆಸ್ ದ ನಾರ್ಮಲ್ ವಾರ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ. ಅದಕ್ಕೆ ನಾವೊಂದು ಜನರಲ್ SOP ಸಿವಿಕ್ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ. ಸೊ ಐ ವುಡ್ ಲವ್ ಟು ಗೆಟ್ ಆಲ್ ಯೋರ್ ಇನ್ಪುಟ್ಸ್ ಫಾರ್ ದಟ್, ಬಿಕಾಸ್ ನಿಮ್ಗೆ ತುಂಬಾ ಇವಾಗ ಅನುಭವ ಆಗಿದೆ ವಾರ್ಡ್ ಡಿಟರ್ ಕಮಿಟಿನಲ್ಲಿ. ಐ ಕ್ಯಾನ್ ಶೇರ್ ಇಟ್ ವಿತ್ ಮಿಸ್ ರಮಾಮಣಿ. ಅವರು ಇಮೇಲ್ ID ಕೊಟ್ರೆ we will share our general SOP that we have prepared for any disaster. So ಅದಕ್ಕೆ ನಿಮ್ಗೆಲ್ಲ ಇನ್ಪುಟ್ಸ್ ಬಂದ್ರೆ it will become a standard SOP which we can upscale to entire BBMP and to other cities also. So that is my suggestion. I'd like your response. Thank you. Kandita ma'am, my email ID would be vkramamani@gmail.com. Let us get in touch and SOP ಮಾಡೋಣ madam. This is also initiative in BBMP. ಈಗ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸೊ ಅದಕ್ಕೂ ವಾರ್ಡ್ ಕಮಿಟಿ ಥ್ರೂನೇ ಡಿಸೆಂಟ್ರಲೈಸ್ಡ್ ಮ್ಯಾನರ್ ಅಲ್ಲೇ ಹ್ಯಾಂಡಲ್ ಮಾಡ್ಬೇಕು ಅಂತ ಇದೆ ಪ್ರಪೋಸಲ್. ಸೊ ಹಾಗಾಗಿ we can sit across and discuss ma'am. Thank you. Thank you. Can you put the email ID in the chat box please? Yes. Thank you ma'am. Okay, thank you madam. ಈಗ ಪಾರ್ವತಮ್ಮ ಅವರು ಏನಾದ್ರು ಮಾತಾಡಿರೋದು ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಕೇಳಬಹುದು. ಪಾರ್ವತಮ್ಮ ನಾರಾಯಣಪ್ಪ. ನಾವು ಪಾರ್ವತಿಯಿಂದ ಕೋರ್ಮಂಗಲ ಮಾತಾಡ್ತೀನಿ. ನಮಸ್ಕಾರ ಎಲ್ರಿಗೂ. ಬಟ್ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿರೋ ಅದು ಎಲ್ಲ 198 ವಾರ್ಡ್ ಅಲ್ಲಿ ಇರ್ಬೇಕು, ಬಟ್ ಇಲ್ಲಿ ನಮ್ಮ ವಾರ್ಡ್ ಅಲ್ಲಿ ಇಲ್ಲ. ಯಾಕಂದ್ರೆ
ಮಾಡ್ಬೇಕು ಅಂದಾಗ ನಾವು PPMP ಇಂದ ವಾಲಂಟಿಯರ್ಸ್ ಕರೆದಾಗ ನಾವೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ವಿ. ಬಟ್ ಅದ್ರ ಮಧ್ಯದಲ್ಲಿ ಪೊಲಿಟಿಷಿಯನ್ಸ್ ಬಂದು ಇದನ್ನ ಇಲ್ಲ ನಾವೇ ಮಾಡ್ತೀವಿ ಅನ್ನೋ ತರ ಹೇಳ್ಬಿಟ್ಟು ಅದನ್ನ ಮಾಡ್ಲಿಲ್ಲ. ಬಟ್ ನಮ್ಮ ಕಾತ್ಯಾನಿ ಮೇಡಮ್ ಹೇಳಿದಾಗೆ ಅದಕ್ಕೆ ನಮ್ಮ ಕೋರ್ಮಂಗ್ಲ ಇಂದ ಒಂದು ಫ್ಲಡ್ಡಿಂಗ್ ಪ್ಲೇಸ್, ಅಲ್ಲಿ ಯಾವಾಗ್ಲೂ ಫ್ಲಡ್ ಆಗ್ತಾ ಇರುತ್ತೆ, ಎಲ್ರಿಗೂ ಗೊತ್ತಿದೆ ಅದು. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇದ್ದಾಗ ಇದು ಖಂಡಿತ ಒಳ್ಳೆ ಒಂದು ಡೆವಲಪ್ಮೆಂಟ್ ಆಗ್ಬೋದು. ಮತ್ತೆ ವಾರ್ಡ್ ಕಮಿಟಿ ಇವ್ರಿಗಿದು ಶ್ರೀನಿವಾಸ 190 ವಾರ್ಡ್ ಒಂದು ಯೂನಿಫಾರ್ಮ್ ಆಗಿ ಮೀಟಿಂಗ್ಸ್ ನಡಿಬೇಕು, ಎಲ್ಲ ಆಕ್ಟಿವ್ ಆಗಿರ್ಬೇಕು. ಎಲ್ಲ ಕೆಲವು ಕಡೆ ಮಾತ್ರ ಕೆಲಸ ಆಗುತ್ತೆ, ಕೆಲವು ಕಡೆ ವರ್ಕ್ ಆಗ್ತಾ ಇಲ್ಲ. ನೋಡಲ್ ಆಫೀಸರ್ ನಾವು ನೋಡಕ್ಕೆ ಆಗಲ್ಲ, ಯಾಕಂದ್ರೆ ದೇ ನಾಟ್ ಅಲೋಯಿಂಗ್ ಅದರ್ ದನ್ ವಾರ್ಡ್ ಕಮಿಟಿ ಮೀಟಿಂಗ್. ವಾರ್ಡ್ ಕಮಿಟಿ ಮೀಟಿಂಗ್ ಆಗೋದು ಕೂಡ ರೆಗ್ಯುಲರ್ ಆಗಲ್ಲ. ಯಾವತ್ತೋ ಒಂದ್ಸಲ ಆದಾಗ ನಾವು ಹೋಗ್ಬೇಕು ಅಂದಾಗ ದೇ ನಾಟ್ ಅಲೋಯಿಂಗ್ ಅಸ್. ಸೊ ಇದೆಲ್ಲ ನಾನು RW ತುಂಬಾ ವರ್ಷಗಳಿಂದ ಇದ್ದೀನಿ. ಐ ಆಮ್ ವಾಲಂಟ್ರಿ ಸಿನ್ಸ್ 20 years. ಆಸ್ ಎ ವಾಲಂಟ್ರಿ ಈಗ ಪೆಂಡಮಿಕ್ ಸೀಸನ್ ಅಲ್ಲಿ ತುಂಬಾ ಕೆಲಸ ಮಾಡಿದೀವಿ ನಾವು, ಆಯ್ತಾ. ತುಂಬಾ ನಾವು ಡಾಕ್ಟರ್ಸ್ ಕಾಂಟ್ಯಾಕ್ಟ್ಸ್, ಹಾಸ್ಪಿಟಲ್ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದೀವಿ. ಮತ್ತೆ ನಾವು ರೆಸಿಡೆನ್ಸ್ ಗ್ರೂಪ್ ಅಲ್ಲಿ ಇದೀವಿ, ಎಲ್ಲಾರ್ಗು ಏನ್ ಹೆಲ್ಪ್ ಬೇಕೋ ಎಲ್ಲ ಮಾಡಿದೀವಿ. ಸೊ ಓನ್ಲಿ ಥಿಂಗ್ ಇದನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ. ಸೊ ಅದನ್ನ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿವನ್ ಕನ್ಸರ್ನ್ಡ್ ಟು ಮೇಕ್ ಇಟ್ available in all the 192 ward. Thank you very much. Definitely madam, good suggestion. Actually ನೀವು ನೋಡೋದಾದ್ರೆ ವಾರ್ಡ್ ಕಮಿಟಿ ಸ್ಟಾರ್ಟಿಂಗ್ ಆದಾಗ ಎಷ್ಟಿತ್ತು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ರೈಸ್ ಆಯ್ತು, ಡೇ ಬೈ ಡೇ ಇದು ಇನ್ಕ್ರೀಸ್ ಆಗ್ತಾ ಇದೆ. ನಿಮ್ಮ ಫೀಡ್ಬ್ಯಾಕ್ ನಿಜವಾಗ್ಲೂ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ದಿನಗಳಲ್ಲಿ ಅಂದ್ರೆ ಸಿಟಿಸನ್ ಪಾರ್ಟಿಸಿಪೇಷನ್ ಎಲ್ಲಿವರೆಗೂ ಆಕ್ಟಿವ್ ಆಗಿರುತ್ತೆ ಅಲ್ಲಿ ತನಕ ನಾವು ಏನಾದ್ರೂ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇದು ರೈಸ್ ಆಗುತ್ತೆ ಅನ್ನೋದು ನಮ್ಮ ಸ್ಟ್ರಾಂಗ್ ಅಭಿಪ್ರಾಯ ಇದೆ. ಈಗ ಮುಕುಂದ್ ಗೌಡ ಅವರು ನಿಮ್ಮ ಪ್ರಶ್ನೆನ ಕೇಳ್ಬೋದು. ಮುಕುಂದ್ ಗೌಡ ಅವರು. ಹಲೋ, ಆಡಿಬಲ್ ಇದೆಯಾ? ಇದೆ ಸರ್, ಪ್ಲೀಸ್. ಓಕೆ, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಮೇಡಮ್ ಅವ್ರು ಹೇಳ್ತಿದ್ದಾಗೆ ಅಧಿಕಾರಿಗಳ ಮೇಲೆ ಈ ಪೊಲಿಟಿಷಿಯನ್ಸ್ಗಳು, ಎಕ್ಸ್ ಪೊಲಿಟಿಷಿಯನ್ಗಳ ಪ್ರಭಾವ ಇರೋದ್ರಿಂದ ನನ್ನ ವಾರ್ಡ್ ಅಲ್ಲಿ ಮತ್ತೆ ಸುತ್ತಮುತ್ತಲ ವಾರ್ಡ್ಗಳಲ್ಲಿ ನೋಡಲ್ ಆಫೀಸರ್ಗಳು ಫೋನ್ ನಂಬರ್ ಅನ್ನೇ ನಾನ್ ನೋಡಲ್ ಆಫೀಸರ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ನಮ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಕ್ಕೂ ಸಮಸ್ಯೆ ಆಗ್ತಿದೆ, ನೀವು ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ. ಅಂಡ್ ಅವ್ರ ಲೆವೆಲ್ಗಿಂತ ಒಂದು ಎಸ್ಕಲೇಷನ್ ಲೆವೆಲ್ ಅಂತ ಸ್ವಲ್ಪ ಮೇಲೆ ಹೋದ್ರೆ ಅಲ್ಲಿ ಒಬ್ರು KS ಆಫೀಸರ್ ಇರ್ತಾರೆ, ಹೂ ಇಸ್ ಇನ್ಚಾರ್ಜ್ ಫಾರ್ ದ ಅಸೆಂಬ್ಲಿ. ಅವರು ಕೂಡ ಒಂದಲ್ಲ ಒಂದ್ ರೀತಿನಲ್ಲಿ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೆಳಗಡೆನೆ ಬರೋದ್ರಿಂದ ಜಸ್ಟಿಸ್ ಸಿಗ್ತಾ ಇಲ್ಲ ಜನಕ್ಕೆ. ಇದರ ವ್ಯಾಕ್ಸಿನೇಷನ್ ನಾವು NGO ಕಡೆನ ಮಾಡ್ಬೇಕಂದ್ರೂ ಅಥವಾ ಯಾವ್ದೋ ಡಿಟರ್ ಕಮಿಟಿ ಸಪೋರ್ಟ್ ತಗೋಬೇಕು ಅಂದ್ರೂ ಯು ಹ್ಯಾವ್ ಟು ಗೋ ಥ್ರೂ ಒನ್ ಆರ್ ದಿ ಅದರ್ ಪರ್ಸನ್ ಅಂತ ಬರ್ತಾ ಇದೆ. ಸೊ ಈ ಎಸ್ಕಲೇಷನ್ ಲೆವೆಲ್ ಅಲ್ಲಿ ಸ್ವಲ್ಪ ಹಿಂದು ಮುಂದೆ ಮಾಡಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ಅಧಿಕಾರಿ ಅಥವಾ ಒಂದ್ ಲೆವೆಲ್ ಮೇಲೆ ಇರೋ ಅಧಿಕಾರಿಗೆ ನೀವು ಡೈರೆಕ್ಟ್ ಆಗಿ ದೂರ್ ಸಲ್ಲಿಸಬಹುದು. ಒಂದ್ ವೇಳೆ ಇವರು ಪೊಲಿಟಿಕಲ್ ಆಗಿ ಪ್ರೆಷರ್ ಇದೆ ಅಂತ ಹೇಳಿದ್ರೆ ಅಂದ್ರೆ ಅದು ಸ್ವಲ್ಪ ಚೆನ್ನಾಗಿದೆ. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ 3 ಸೆಟ್ ಆಫ್ ಎಸ್ಕಲೇಷನ್. ಸೊ ಅದ್ರ ಬಗ್ಗೆ ಕೂಡ ಒಂದ್ ಸ್ವಲ್ಪ ಗಮನ ಹರಿಸಿ. ಥ್ಯಾಂಕ್ ಯು ಸರ್. ಈಗಾಗಲೇ ನೀವು ನೋಡೋದಾದ್ರೆ ವಾರ್ಡ್ಗೆ ಒಬ್ರು ನೋಡಲ್ ಆಫೀಸರ್ ಅಂತಿದ್ದಾರೆ, ಅದ್ರ ನಂತರದಲ್ಲಿ ಒಂದು ಹೈ ಲೆವೆಲ್ ನೋಡೋದಾದ್ರೆ ನೀವು ಝೋನಲ್ ಒಬ್ರು ನೋಡಲ್ ಆಫೀಸರ್ ಸಹ ಇದ್ದಾರೆ. ಸೊ ನೀವ್ ಹೇಳ್ತಾ ಇರೋದು ಇನ್ನೂ ಒಂದು ಸ್ಟೆಪ್ ನ ಮಾಡಿದ್ರೆ ಚೆನ್ನಾಗಿರೋದು ಅನ್ನೋದು ನಿಮ್ಮ ಅಭಿಪ್ರಾಯ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನು ಈ ಸಭೆಯಲ್ಲಿ ಬಂದಿರ್ತಕ್ಕಂಥ ನಡಾವಳಿಗಳಿದಾವೆ ಅಂದ್ರೆ ಇನ್ಪುಟ್ಗಳಿದಾವೆ, ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಡೆಫಿನೆಟ್ಲಿ ನಾವು ಹೈಯರ್ ಲೆವೆಲ್ ನಲ್ಲಿ ಯಾವ ರೀತಿ ಇದನ್ನ ತಿಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ಗಮನ ಹರಿಸ್ತೀವಿ ಸರ್. ಧನ್ಯವಾದಗಳು. ಈಗ 1 second, Manju, I think just to keep a track on time also, maybe we can take another couple of questions from our participants. We also have a couple of questions from our end. I would also like to ask our nodal officers something, but I think we have Mr. Kanakaraj or someone who's raised their hand. So let's take 1 or 2 more questions and then we can also have a couple of questions and then. And also I request all parents to ಮತ್ತೆ audience ಗೆ ಕ್ಯಾಮೆರಾನ ಆನ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳಿದ್ರೆ ಮಾತ್ರ ಕೇಳಿ. ಕಾಂತರಾಜು ಅವರೇ ನಿಮ್ಮ ಪ್ರಶ್ನೆ ಹೇಳ್ಬೋದು. Thank you, sir. This is Kanagraj from Vartur ward. We have been witnessing very good participation by the citizens as well as the officers and all in handling this
COVID situation here. I would like to hear from the panelists and the experts how to utilize these ward committees to further prevent this third wave or whatever it is, as well as how to continue this good work. Any of the panelists can answer. So please unmute yourself. Yeah. Okay. Hey, I can press. Hi, Jagdish. Okay, so yeah, you are an active citizen and you've been working with us. We really appreciate. You take care of your RWS COVID management pretty well. So let me ask you this question: so who can avoid third wave according to you? Is this the government should do something, or if the citizens should do something about it? It should be without the citizens' cooperation. It is not at all possible. Absolutely, absolutely. So the awareness here which we are trying to create, which you are part of also, it should be within ourselves. The citizens should be aware and they should follow basic etiquettes of which has been set as a guidelines from the BBMP also. What we could envisage, if you see Sunday markets and a lot of people from the same communities come around. So although they've been multiple times the communications have sent out and they're ready to also, they're following, somewhat in their premises, but when they come out, into the public again, it's like, it's the same, business as usual. So that attitude, people should get out of their minds. We are not still out of the grip of pandemic, and unless everybody cooperates, so controlling from the governance end, it will be much difficult. So we have put in a lot of efforts, with respect to even with respect to deploying marshals around, the vigilance teams around, and also the governance, putting all its efforts to streamline the wherever, including putting up in micro containment zones. All these are happening, but when people don't cooperate, people don't support the initiatives, people don't follow the basic etiquettes and the guidelines, it's very unlikely that we can avoid third wave. So having said that, it's the onus falls on the people and the system to enable it. So as like I said, in the earlier conversation, it's just a 10% governance, 90% is people only. Hope that answers. Yeah. Okay. Thank you, Jagdish. Yes, Tara, you have a question. Please go ahead and speak. Hello. Am I audible? Yes. Yes. Yeah, I got the answer. What the point I wanted to make it here is, see, the government is issuing so much of notifications, guidelines, and then giving the advertisements in the TVs, papers, all those things. But since we are having this ward development committee and all at the ward level, at the ground level, is it good to go ahead with some physical programs to create awareness among the people? Do any of the nodal officers, do any of you want to take that question? And then we'll take one more question from Tara has a question. And then I have a question to ask also. Anybody wants to respond to Pankaj? Yeah, myself, Mayana Gowda, nodal officer, DC Dasralli. Sir, referring to your opinion, slowly, it's a slow and gradual process. As in Karnataka, actually, when we were able to involve the citizen participation in the governance, is really a very milestone step, and which is being activated from last, say, 5-10 years. Whereas in other metropolitan cities, it is not like that actually. But this COVID has given a chance us to unite and unitedly to fight against the disaster, involving both citizen as well as the governance officials. And we have to step up the same thing in various level to see that, as I already said, it is a baby step actually.
and already the system is in practice. Actually, we know what is ward committee, we know what is the ward power, and how ward meeting has to be done, and how it has to be implemented. Now the evaluation and feedback stage is very important now, because lot of discussions will be done in the ward committee or tender committee, whether that practically is being implemented. That evaluation stage we have to strengthen. And I think the slow and gradual process, definitely the government as well as citizen participation will give some active solution to this. Thank you. Thank you, sir. Tara, do you want to go ahead and ask your Thank you question? for your clarification. Yeah, I actually had a comment or a request, which is Sure. that there have been, a lot of questions around how to prevent the third wave. I don't know about preventing, but the obvious solution to mitigating the third wave is, of course, to get as many people as possible vaccinated. And I request that the BBMP authorities, work with the state government. We see on the ground 3 or 4 things happening. One is that there's a supply, of course, is not sufficient. There are people waiting or want to get it done. It's erratic as well, not predictable. And most importantly, there is a discrepancy in the way it reaches the public. The more well-to-do people have greater access to it. We see that the street vendors, the local Paura Karmikas, even the people that are working locally, like delivery boys of local shops and things like that. The more lower economic strata, the access seems to be in construction workers, laborers. The thing is that there are people that have to go out to work. They cannot work from home. And unless we prioritize them, because their livelihood requires them to go out every day and get them vaccinated, that also needs to be, while we have rightly prioritized students and certain other classes of people we have classified as immediate. I think there is more that needs to be done to reach the slums in terms of accessibility. Some of them can't go to PHCs because it is their work hours. They can't take off and go to a PHC between 9 and 5 in the day, or 9 and 2 in the day. So either the vaccines have to go to them, or mobile vaccines, or various other innovative methods of vaccinating, I think, are going to be very, very essential. We've communicated this with Randeep sir as well, and we'd like to raise it here as Citizens for Bangalore. Thank you, Tara. Very important point. I'm sure it's been noted, and we should see how we can strengthen that. I had a question for all our officers here from the BBMP. We've heard from many of our attendees and others that while the WTC and the earlier ward committee, the whole platform is working in some wards very well. What in your view, ನಮ್ಗೆ ಈ ಎಲ್ಲಾ ವಾರ್ಡ್ ಅಲ್ಲಿ ಇದನ್ನ ಹೇಗೆ ನಾವು ಸ್ಟ್ರೆಂಥನ್ ಮಾಡಬಹುದು, ಇದನ್ನ ಹೇಗೆ ಸ್ಥಾಪಿಸಬಹುದು, ಇದನ್ನ ಹೇಗೆ ಇಲ್ಲಿ ಬಂದಿರೋ ಈ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಹೇಳ್ತಾ ಇರೋದು ನಮ್ಮ ಪ್ಯಾನಲಿಸ್ಟ್ ಹೇಗೆ ಅವ್ರ ವಾರ್ಡ್ ಅಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಈ ವಾರ್ಡ್ WDC ಅಂಡ್ ವಾರ್ಡ್ ಕಮಿಟೀಸ್ ಮೂಲಕ. ಆದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಇದನ್ನ ಹೇಗೆ ನಾವು ಸ್ಟ್ರೆಂಥನ್ ಮಾಡಬಹುದು, ಎಲ್ಲಾ ಕಡೆ ಈ ವಾರ್ಡ್ ಕಮಿಟಿಯನ್ನ ಹೇಗೆ ಸ್ಥಾಪಿಸ್ಕೊಂಡು ಸಿಟಿಸನ್ ಎಂಗೇಜ್ಮೆಂಟ್ ನ ಇಂಪ್ರೂವ್ ಮಾಡಬಹುದು ಅಂತ? And Ramamani ma'am, maybe we can start from you and then go to Mr. Gowda and then have also Mr. Ravikumar speak. Okay. So, May 7th ಏನು ಆರ್ಡರ್ ಇದೆ WDC ಕಮಿಟಿ ಫಾರ್ಮ್ ಆಗಿರೋದು, ಇಟ್ಸ್ ಅನ್ ಎಕ್ಸಾಸ್ಟಿವ್ ಆರ್ಡರ್. ಪ್ರತಿಯೊಂದು ಇದೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ಯಾರ್ದು ನೋಡಲ್ ಆಫೀಸರ್ ಏನಿದೆ, ವಾರ್ಡ್ ಸೆಕ್ರೆಟರಿ ಏನಿದೆ, ವಾಲಂಟಿಯರ್ಸ್ ಏನಿದೆ, ವಾಲಂಟಿಯರ್ಸ್ ಯಾವ ತರ ಮಾಡ್ಬೇಕು, ಮತ್ತೆ 3 ಟ್ರಯಾಡ್ ಸ್ಟ್ರಾಟಜಿ ಏನಿದೆ, ಎಂಟ್ರಿ ಇನ್ ಟು ದ ಹಾಸ್ಪಿಟಲ್ ಅಲ್ಲಿರೋ ಜನರ ಮೇಂಟೆನೆನ್ಸ್, ಮತ್ತೆ ಕ್ವಿಕ್ ಟ್ರಾನ್ಸ್ಫರ್ ಡೌನ್ ಟು CCC ಇರ್ಬೋದು. ಅಜೆಂಡಾ ಸಹ WDC ಅಜೆಂಡಾ ಅಲ್ಲಿ ಏನ್ ಸಬ್ಜೆಕ್ಟ್ಸ್ ಇರ್ಬೇಕು ಅದು ಸಹ ಇಲಾಬೊರೇಟ್ ಆಗಿ ಈ ಆರ್ಡರ್ ಇದೆ. And that is the mantra for us. We have stuck on to each and every line given in the order. I think that would be the great way to go ahead for all WDCs. Just follow the instructions given in the orders. Thank you, Ramani ma'am. Mr. Gowda, do you have any view, any thoughts around this? Yes, ma'am. ಈಗ ಏನಾಗಿದೆ, ವಾರ್ಡ್ ಕಮಿಟಿನಲ್ಲಿ ವಾರ್ಡ್ ನೋಡಲ್ ಆಫೀಸರ್ ನ ಅಪಾಯಿಂಟ್ ಮಾಡಿರೋದು, ಅವರ ಮನೆ ಜುರಿಡಿಕ್ಷನ್ ಏನ್ ಬರುತ್ತೆ ಆ ಜುರಿಡಿಕ್ಷನ್ ಆಫೀಸರ್ ವಿಲ್ ಬಿ ದಿ ವಾರ್ಡ್ ನೋಡಲ್ ಆಫೀಸರ್. But he will be working in some place, and because his residence is very near to him, he acts as a ward nodal officer.
But ಈಗ ಏನಾಗುತ್ತೆ, he has to coordinate with the local staff of the particular area and zone, and he has not delegated with any powers actually. But see, in ward committee a lot of issues will come. Maybe ಬಂದು street dogs ಇರ್ಬೋದು, ಇಲ್ಲ regarding the drainage problem ಇರ್ಬೋದು, electricity problem ಇರ್ಬೋದು, ಖಾತಾ problem ಇರ್ಬೋದು, whatever may be the thing. But how he has to just resolution pass ಮಾಡಿಬಿಟ್ಬಿಟ್ಟ ಅಂದ್ರೆ, what is the follow up action has to be done? That follow up action is not being done properly. Because ಈಗ ನಾವು BBMP ವೆಬ್ಸೈಟ್ ತೆಗೆದು ನೋಡಿದ್ರೆ ಔಟ್ ಆಫ್ 198 ವಾರ್ಡ್ಸ್ ಎಲ್ಲಾ ನೋಡಲ್ ಆಫೀಸರ್ಸ್ ವಾರ್ಡ್ ವೈಸ್ ಪ್ರೊಸೀಡಿಂಗ್ ಸಿಗುತ್ತೆ. ಬಟ್ ಆ ವಾರ್ಡ್ ವೈಸ್ ಪ್ರೊಸೀಡಿಂಗ್ಸ್ ಅಲ್ಲಿ ದೇರ್ ಆರ್ ಅಬೌಟ್ ಕೆಲವು ಕಡೆ ಬರೀ 2-3 ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ, ಕೆಲವು ಕಡೆ ರೆಗ್ಯುಲರ್ ಆಗಿ 18-20 ಪ್ರೊಸೀಡಿಂಗ್ಸ್ ಆಗಿದೆ. ಒಂದು ಎಲ್ಲಿ ಯಾಕೆ ಪ್ರೊಸೀಡಿಂಗ್ಸ್ ಆಗ್ತಾ ಇಲ್ಲ, ದಟ್ ಐ ಮೀನ್ ಮೀಟಿಂಗ್ ಆಗ್ತಾ ಇಲ್ಲ. ಮೀಟಿಂಗ್ ಆಗಿದ್ರೆ ಪ್ರೊಸೀಡಿಂಗ್ಸ್ ಯಾತಕ್ಕೆ ಅಪ್ಲೋಡ್ ಆಗ್ತಾ ಇಲ್ಲ. ಥರ್ಡ್ ಪಾಯಿಂಟ್ ಈಸ್, ಆ ಪ್ರೊಸೀಡಿಂಗ್ಸ್ ಆದ ಅಂದ್ರೆ ಅದ್ರ ಮೇಲೆ ಆಕ್ಷನ್ ಏನ್ ತಗೊಂಡಿದ್ದಾರೆ, ಅದೇ ಜಸ್ಟ್ ಪೇಪರ್ ಅಲ್ಲಿ ಉಳ್ಕೊಂತ ಇದೆಯಾ, ಜಸ್ಟ್ ನಾಮಕಾವಸ್ಥೆ ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಬರೀ ವಾರ್ಡ್ ಕಮಿಟಿ ಪ್ರೊಸೀಡಿಂಗ್ಸ್ ಮಾಡಿ ಒಂದು ಅಪ್ಲೋಡ್ ಮಾಡ್ಬಿಟ್ಬಿಡೋದ. ಅಂಡ್ ಫೋರ್ತ್ ಥಿಂಗ್ ಈಸ್, ವಾರ್ಡ್ ನೋಡಲ್ ಆಫೀಸರ್ ಶುಡ್ ಬಿ ಗಿವನ್ ಸಮ್ ಪವರ್ ಆಕ್ಚುಲಿ ಬಂದ್ಬಿಟ್ಟು ಟು ಇಂಪ್ಲಿಮೆಂಟ್ ದಿ ಥಿಂಗ್ಸ್. ಅದರ್ವೈಸ್ ಏನಾಗ್ತದೆ, ಬರೇ ಮೀಟಿಂಗ್ ಮಾಡೋದು ನಾಮಕಾವಸ್ಥೆಗೆ, ದೆನ್ ಅಗೈನ್ ಡ್ರಾಯಿಂಗ್ ದಿ ಪ್ರೊಸೀಡಿಂಗ್ಸ್ ಅಂಡ್ ಅಪ್ಲೋಡಿಂಗ್ ಆಗ್ಬಿಡುತ್ತೆ. ಇನ್ ದಟ್ ಆಂಗಲ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಹ್ಯಾಸ್ ಟು ಬಿ ಫೋಕಸ್ಡ್. ಲಾಟ್ ಆಫ್ ಗೈಡ್ಲೈನ್ಸ್ ರಿಮೈನ್ಸ್ ಇನ್ ದಿ ಪೇಪರ್, lot of act, circular rules, everything remains in the paper. But while implementing practically, whether it is being ultimately reached to the residents and citizens of the Bangalore, that has to be followed. Thank you. Thank you, Mr. Gowda. Ravi Kumar sir, are you able to hear us? Anju, do you want to check? Hello. Yeah. Can you hear me? Yes, sir. Yes, we can hear you. Yes, go ahead. Yeah. ಅದೇ ಮೇಡಮ್, ಈಗ ಯಾವ ವಾರ್ಡ್ಗಳಲ್ಲಿ ಇಂಪ್ರೂವ್ಮೆಂಟ್ ಇಲ್ವೋ ಅಥವಾ ಯಾವ ವಾರ್ಡ್ಗಳಲ್ಲಿ ಸಕ್ರಿಯವಾಗಿಲ್ವೋ ಈ ವಾರ್ಡ್ ಡೇಟಾ ಕಮಿಟಿಗಳು, ಅಲ್ಲಿ ರಿವ್ಯೂ ಮಾಡಿ ಅವ್ರನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ದೆಮ್ ಟು ಟೇಕ್ ಅಪ್ ದಿಸ್ ಥಿಂಗ್, so that senior officials should review the progress here and there, then they can improve, I think. Okay. I have a question. Raise ಮಾಡಬಹುದು ಅಂದ್ರೆ? Sure. Yeah, go ahead. Officers, ಸರ್, ವರ್ತೂರ್ ವಾರ್ಡ್ ಮತ್ತೆ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಎಕ್ಸ್ಟೆನ್ಸಿವ್ ವರ್ಕ್ ಮಾಡಿದಾಗ ನಮಗೆ ಗಮನಕ್ಕೆ ಬಂದಂತ ಕೆಲವೊಂದು ಇನ್ಎಫಿಷಿಯನ್ಸೀಸ್ ವಿತ್ ರೆಸ್ಪೆಕ್ಟ್ ಟು ಕಾಂಟ್ರಾಕ್ಟ್ ಟ್ರೇಸಿಂಗ್ ನಾನು ತಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೇ ಬಿ ಮುಂದಕ್ಕೆ ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಎಂಟೈರ್ ಸಿಸ್ಟಮ್ಗೆ ನೀವು ಗೈಡ್ ಮಾಡ್ಬೋದು ಅನ್ಸುತ್ತೆ. ಸೊ ಒಂದು ಕಾಂಟ್ರಾಕ್ಟ್ ಟ್ರೇಸಿಂಗ್ ಏನು ನಾವು ಮೊದಲು ಸಿಟಿಸನ್ಸ್ ಮಾಡ್ತಾ ಇದ್ವಿ. ಸೊ ನಾವು ಫಿಸಿಕಲ್ ಆಗಿ ಹೋಗಿ ಅವ್ರ ಮನೆಗಳ ಹತ್ರ ನಿಂತ್ಕೊಂಡು ಅಲ್ಲಿ ಬರ್ಕೊಂಡು ಅದನ್ನ ನಾವು ಪಾಸ್ ಆನ್ ಮಾಡ್ತಿದ್ವಿ. ಇದಕ್ಕೆ ಕ್ವಾರಂಟೈನ್ ವಾಚ್ ಅಂತ ಒಂದು ಅಪ್ಲಿಕೇಶನ್ ಇತ್ತು, ಅದ್ರ ಮುಖಾಂತರ ಮಾಡ್ತಿದ್ವಿ. ಅದಕ್ಕೆ ಮೊದಲು ಮತ್ತೆ ಎಕ್ಸೆಲ್ ಶೀಟ್ಸ್ ಅಲ್ಲಿ ಮತ್ತೆ ಗೂಗಲ್ ಫಾರ್ಮ್ಸ್ ಅಲ್ಲಿ ಫಿಲ್ ಅಪ್ ಮಾಡಿ ನಾವು ಸೆಂಟ್ರಲ್ ಕಮಾಂಡ್ ಟೀಮ್ಗೆ ನಾವು ಕಳಿಸ್ತಾ ಇದ್ವಿ. ಬಟ್ ಈ ಸರಿ ಏನಾಯ್ತು ಅಂದ್ರೆ, there was ರೆವಿನ್ಯೂ ಟೀಮ್ ಇನ್ವಾಲ್ವ್ಡ್, ಸ್ಟೇಟ್ ಗವರ್ಮೆಂಟ್ ಇಂದ BBMP ರೆವಿನ್ಯೂ ಟೀಮ್ ವಾಸ್ ಇನ್ವಾಲ್ವ್ಡ್. ಮತ್ತೆ ಇವರು ಯಾರು ಟೀಚರ್ಸ್ ನ ಇನ್ವಾಲ್ವ್ ಮಾಡ್ಕೊಳ್ಳೋದಾಯ್ತು, ಮತ್ತೆ ಅದ್ರ ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕರ್ಸ್ ಯಾರಿದ್ದಾರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಂತದ್ದಾಯ್ತು. ಸೊ ಇವೆಲ್ಲಾನು ಸೇರಿಸಿ ಮತ್ತೆ ಎಲ್ಲಾ ಟೀಮ್ಸ್ ಜೊತೆಗೂ ಕೋಆರ್ಡಿನೇಟ್ ಮಾಡಿ ಮಾಡ್ತಕ್ಕಂಥ ಒಂದು ಕಾರ್ಯ, ಇದು ಅದ್ಭುತವಾದ ಒಂದು ದೊಡ್ಡ ಕಾರ್ಯನೇ ಮಾಡಿದ್ವಿ ಅನ್ಕೊಳ್ಳೋಣ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಟ್ರಾಕ್ಟ್ ಟ್ರೇಸಿಂಗ್, ಪ್ರೈಮರಿ ಕಾಂಟ್ರಾಕ್ಟ್ ಟ್ರೇಸಿಂಗ್, ಇಲ್ಲೇನಾಯ್ತು ಅಂದ್ರೆ ಟೀಚರ್ಸ್ ಮತ್ತೆ ಯಾರು ಅದನ್ನ ಜಾಬ್ ಅಸೈನ್ ಮಾಡಿದ್ವಿ ಅವ್ರು ಯಾರು ಫಿಸಿಕಲ್ ಆಗಿ ಬಂದು ಅವರು ತಗೊಳ್ಳಿಲ್ಲ. ಇಟ್ ವಾಸ್ ಆಲ್ ಲೈಕ್ ಮನೆಯಲ್ಲೇ ಕೂತು ಫೋನ್ ನಂಬರ್ಸ್ ಏನ್ ಕೊಟ್ಟಿದ್ರು ಅದರಲ್ಲಿ ಮುಖಾಂತರ ತುಂಬಾ ಎಕ್ಸ್ಟೆಂಟ್ ವರ್ಗು ಅಲ್ಲಿ ಕರೆಕ್ಟ್ ಆಯ್ತು. ಅದನ್ನೇ ನಾವು ಉಪಯೋಗಿಸ್ಕೊಂಡು ಮತ್ತೆ ನಾವ್ ಏನ್ ಮಾಡ್ಬೋದು ಮುಂದಕ್ಕೆ ಕಾರ್ಯಗಳನ್ನ ನಾವು ಮಾಡಿದ್ವಿ. ಬಟ್ ಲ್ಯಾಪ್ಸಸ್ ನಮ್ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ಅದು ಅವ್ರಿಗೊಂದು ಟಾರ್ಗೆಟ್ಸ್ ಅಂತ ಕೊಟ್ಬಿಟ್ಟಿದ್ರು, ನೀವು ಟಾರ್ಗೆಟ್ ಅಚೀವ್ ಮಾಡ್ಲೇಬೇಕು ಅಂತ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯಾರಿಗಾದ್ರು ಕ್ವಶನ್ ಮಾಡಿದ್ರೆ ಕೋವಿಡ್ ಬಂದಿರ್ತಕ್ಕಂಥವ್ರಿಗೆ ನಿಮ್ ಮನೆ ಮೇಲೆ ಯಾರಿದ್ದಾರೆ, ನಿಮ್ ಮನೆ ಕೆಳಗಡೆ ಯಾರಿದ್ದಾರೆ, ಅಕ್ಕದಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ, ಎಲ್ರಿಗೂ ನಂಬರ್ಸ್ ಕೊಟ್ಬಿಡಿ. ಈ ಒಂದು ಇದೆ ಅವರು ಮೀಟ್ ಪ್ರೈಮರಿ ಕಾಂಟ್ಯಾಕ್ಟ್ ಬಂದಿರ್ತಾರೋ ಇಲ್ವೋ, ಬಟ್ ಎಲ್ಲಾರ್ದು ನಂಬರ್ಸ್ ಕೊಟ್ಬಿಡಿ ಅನ್ನೋ ತರ ಕೇಳ್ತಾ ಇದ್ರು. ಸೊ ಅದು ಇಟ್ಸ್ ಅವ್ರು ಹೋಗಿರೋದೇ ಇಲ್ಲ, ಅವ್ರು ಮೀಟ್ ಮಾಡಿರೋದೇ ಇಲ್ಲ, ಬರೀ ನಿಮ್ ಅಕ್ಕಪಕ್ಕದವ್ರದ್ದು ನಂಬರ್ಸ್ ಕೊಡಿ ಅಂತ ಮಾತ್ರ ತಗೊಂಡ್ಬಿಟ್ರೆ, ನಮ್ಮ ಆಬ್ಜೆಕ್ಟಿವ್ ಇಲ್ಲಿ ನೀವು ಎಲ್ಲೆಲ್ಲಿ ಹೋಗಿದ್ರಿ 3 ದಿನದಿಂದ 4 ದಿನದಿಂದ, ಮತ್ತೆ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ರಿ, ಯಾರೆಲ್ಲ ಮಾಸ್ಕ್ ಹಾಕಿದ್ರು, ಯಾರು ಆಗ್ಲಿಲ್ಲ, ಮತ್ತೆ ಯಾರು ಪ್ರೋನ್ ಆಗ್ತಾರೆ, ಕೋವಿಡ್ಗೆ ಪ್ರೋನ್ ಆಗ್ಬೋದು ನಿಮ್ಮ ಒಂದು
ಇಲ್ಲ ನೀವು ಯಾರು ಕಾಂಟ್ಯಾಕ್ಟ್ ಆದ್ರೂ ಬಂದು ಅವರಿಂದ ನಿಮ್ಗೆ ಹರಡಿದೆ. ಸೊ ಇವೆಲ್ಲ ಟ್ರೇಸ್ ಔಟ್ ಮಾಡೋದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಕ್ಕಂಥದ್ದು. ಬಟ್ ಅನ್ಫಾರ್ಚುನೇಟ್ ಆಗಿ ಮನೆಯಲ್ಲೇ ಕೂತು ಫೋನ್ ಮುಖಾಂತರ ಬರೀ ಅಕ್ಕಪಕ್ಕದವ್ರದ್ದು ಡೀಟೇಲ್ಸ್ ಮಾತ್ರ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಇನ್ಎಫಿಷಿಯನ್ಸಿ ಮತ್ತೆ ಅದರಿಂದ ಆಗ್ತಕ್ಕಂಥ ಸ್ಪ್ರೆಡ್ ಅದನ್ನ ತಡಿಲಿಕ್ಕೆ ನಾವು ವಿಫಲರಾದ್ವಿ ಅಂತ ನಾನು ಅಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೆಲವೊಂದೆಲ್ಲ ನೋ ರೆಸ್ಪಾನ್ಸ್, ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಅದು ಕೆಲಸ ಮಾಡ್ತಿರೋದಿಲ್ಲ. ಅಂತ ಕೇಸಸ್ ನಾವು ಪೊಲೀಸ್ಗೆ ಮತ್ತೆ ಏನು ವಿಜಿಲೆನ್ಸ್ ಟೀಮ್ಗೆ ಪಾಸ್ ಆನ್ ಮಾಡಿದ್ವಿ. ಕೆಲವರು ವಿಜಿಲೆನ್ಸ್ ಟೀಮ್ ನಲ್ಲಿ ಅದನ್ನ ತಗೊಂಡು ಮುಂದಕ್ಕೆ ಹೋಗಿ ಅದನ್ನ ಮಾತಾಡ್ಸಕ್ಕಂತ ಪ್ರಯತ್ನ ಮಾಡಿದ್ರು. ಬಟ್ ನಾವು ಸಿಟಿಸನ್ಸ್ ಆಗಿದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಒಂದು ಎನೇಬಲ್ಮೆಂಟ್ ಗವರ್ನೆನ್ಸ್ ಇಂದ ಅಧಿಕಾರ ಆಗಲಿ ನಮ್ಗೆ ಇಲ್ಲದೆ ಇದ್ದಿದ್ರಿಂದ ಬರೀ ನಾವು ಕೇಳ್ಕೊಂಡು ವಾಪಸ್ ಬಂದು ಮತ್ತೆ ಅದೇ ಫೀಡ್ಬ್ಯಾಕ್ ನ ನಾವು ನಮ್ಮ ಕಮಿಟಿಯಲ್ಲಿ ನಾವು ಪಾಸ್ ಆನ್ ಮಾಡ್ತಿದ್ವಿ. ಅದರ ರೆಸ್ಪಾನ್ಸ್ ಅದ್ರ ಮೇಲೆ ಏನೂ ಆಗ್ತಿರ್ಲಿಲ್ಲ. ಸೊ ಮತ್ತೆ ಅಲ್ಲಿ ಯಾರೋ ಕಾಂಟ್ಯಾಕ್ಟ್ ಸಿಗ್ತಿರ್ಲಿಲ್ವೋ ಅಂತವರು ತುಂಬಾ ಜನಕ್ಕೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ಇಲ್ಲಿಂದ ಒರಿಸ್ಸಾವರೆಗೂ ಹೋಗಿದ್ದಾರೆ, ಇಲ್ಲಿಂದ ಡೆಲ್ಲಿವರೆಗೂ ಹೋಗಿದ್ದಾರೆ, ಮತ್ತೆ ಇಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಮೂಮೆಂಟ್ ಅವ್ರಿಗೆ ಅವ್ರು ಪಾಸಿಟಿವ್ ಟೆಸ್ಟ್ ಕೊಟ್ಟಿದ್ದಾರೆ, ಅವ್ರದ್ದು ರಿಪೋರ್ಟ್ ಪಾಸಿಟಿವ್ ಬರ್ತಾ ಇದೆ ಅಂದಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು, ಅವರು ಮತ್ತೆ ಟ್ರಾವೆಲ್ ಮಾಡೋದು, ಇವೆಲ್ಲ ಆಗಿದೆ. ಸೊ ಅದ್ರ ಮೇಲೆ ನಾವು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಿಕ್ಕೆ ಮತ್ತೆ ಅವ್ರನ್ನ ತಡೆಯೋದಕ್ಕೆ ಆಗ್ಲೇ ಇಲ್ಲ. ಸೊ ಮತ್ತೆ ಡೇಟಾ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಕ್ಕಂಥದ್ದು. ಈ ನಮ್ಗೆ ಡೇಟಾ ಬರ್ತಿತ್ತು, ಅದು ನೋಡಲ್ ಆಫೀಸರ್ಸ್ ಹತ್ರ ಇರ್ಬೇಕಾಗಿತ್ತು. ಮತ್ತೆ ಅದ್ರ ಜೊತೆಗೆ ಯಾರು ರಿಜಿಸ್ಟರ್ಡ್ ವಾಲಂಟಿಯರ್ಸ್ ಇದ್ದಾರೆ BBMP ಜೊತೆ ಅಂತವ್ರು ಮಾತ್ರ ಶೇರ್ ಮಾಡೋದಂತದ್ದಾಗಿತ್ತು. ಬಟ್ ಇಲ್ಲಿ ಏನಾಗ್ತಿತ್ತು ಅಂದ್ರೆ ವಾರ್ಡ್ ನಾನು 17 ವಾರ್ಡ್ ರೂಮ್ಗಳಿಗೆ ನಾನು ಓಡಾಡ್ತಿದ್ದೆ ಆಸ್ ಅ ಸೆಗ್ಮೆಂಟ್ ಲೀಡು. ಸೊ ಅಲ್ಲಿ ಓಡಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದು ಏನಂದ್ರೆ ಅಲ್ಲಿರ್ತಕ್ಕಂಥ ಡೇಟಾ, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಪೊಲಿಟಿಕಲ್ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆಲ್ಲ ಈಸಿಯಾಗಿ ಡಿಸೆಮಿನೇಟ್ ಆಗ್ತಿತ್ತು. ಅಲ್ಲಿ ಪರ್ಸನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್ ಹೇರಳವಾಗಿ ಸಿಗ್ತಾ ಇತ್ತು. ಅದನ್ನ ಅವರು ಪೊಲಿಟಿಕಲ್ ಪೋಲರೈಸೇಷನ್ಗೆ ಮತ್ತೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಅದನ್ನ ಬಳಕೆ ಮಾಡ್ಕೊತಕ್ಕಂಥದ್ದು ಈಗಲೂ ಕಾಣಿಸ್ತಾ ಇದೆ. ಸೊ ಅದನ್ನ ಇದುವರೆಗೂ ನಾವು ತಡಿಲಿಕ್ಕೆ ಆಗ್ಲಿಲ್ಲ. ಬಟ್ ಅದರಿಂದ ಒಳ್ಳೇದೊಂದು ಏನಾಗ್ತಾ ಇದೆ ಅಂದ್ರೆ ಯಾರೋ ಒಬ್ರು ಪೊಲಿಟಿಕಲ್ ಅವರೇ ಹೋಗಿ ಕರ್ಕೊಂಡ್ಬಂದು ವ್ಯಾಕ್ಸಿನೇಷನ್ ಮಾಡ್ತಾರ, ಇಲ್ಲ ಅವರೇ ತಗೊಂಡೋಗಿ ಒಂದು ಊಟ ಕೊಡ್ತಾರ, ಅವರೇ ತಗೊಂಡೋಗಿ ಒಂದು ಏನಾದ್ರು ಸೌಕರ್ಯ ಮಾಡ್ಕೊಡ್ತಾರ. ಅದರಲ್ಲಿ ಅವರು ಯಾರಿಗಾದ್ರೂ ಸರಿ ಅವ್ರು ಮಾಡ್ತಿರೋದ್ರಿಂದ ಅದೊಂದು ಕಾಮನ್ ಗುಡ್ ಫ್ಯಾಕ್ಟರ್ ಕಾಣಿಸ್ತಾ ಇದ್ರಿಂದ ನಾವು ಅದನ್ನ ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಲಿಲ್ಲ. ಬಟ್ ಅದನ್ನ ಪೊಲಿಟಿಕಲ್ ಗೇನ್ಸ್ಗೆ ಯೂಸ್ ಮಾಡ್ತಕ್ಕಂಥದ್ದು ಒಂದು ಎಥಿಕಲ್ ಕ್ವಶನ್ ಆಗುತ್ತೆ, ನೈತಿಕತೆ ಬಗ್ಗೆ ಒಂದು ಕ್ವಶನಬಲ್ ಆಗುತ್ತೆ. ಮತ್ತೆ ನಾವು ಮಾಡಿರ್ತಕ್ಕಂಥ ಪ್ರೊಸೆಸ್ ಅಲ್ಲಿ ಲ್ಯಾಬ್ಸ್ ಬಗ್ಗೆ ಒಂದು ಎತ್ತು ತೋರಿಸ್ತಕ್ಕಂಥ ಅದೊಂದು ಪಾಯಿಂಟ್ ಆಗುತ್ತೆ. ಹಾಗಾಗಿ ತಮ್ಗೆ ಅದನ್ನ ತಿಳಿಸ್ಲಿಕ್ಕೆ ಈ ಇಷ್ಟು ಪಾಯಿಂಟ್ಗಳು ಅದನ್ನ ಗಂಭೀರ ಸ್ವರೂಪದ ಅಲ್ವೋ ಹೌದು ಅನ್ನೋದು, ಮತ್ತೆ ಇದರಿಂದ ಆಗ್ತಕ್ಕಂಥ ಮುಂದಕ್ಕೆ ಏನಾದ್ರು ಸಮಸ್ಯೆಗಳು ಉದ್ಭವ ಆಗುತ್ತಾ, ಅದನ್ನೇನಾದ್ರು ಕ್ವಶನ್ ಮಾಡಿದ್ರೆ ಅದು ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಯಾವ ತರ ಅದು ಸಮಸ್ಯೆಗಳು ಬರುತ್ತೆ, ಅದನ್ನ ನಾವು ಯಾವ ರೀತಿಯ ತಡೆಗಟ್ಟಬಹುದು ಅಂತ ಒಂದು ವಿಶ್ಲೇಷಣೆಗೆ ಮತ್ತೆ ನಿಮ್ಮ ಒಂದು ಡಿಸ್ಕಷನ್ಗೆ ಇದನ್ನ ನಿಮ್ಗೆ ಕೊಡ್ತಾ ಇದೀವಿ ಸರ್. ಥ್ಯಾಂಕ್ ಯು. Thank you, Jagdish. I am going to hand it back to Deepak right now. But before I do that, I just want to say that today we have, of course, 3 nodal officers here with us. There are 198 wards and 198 nodal officers. There are many officers, excuse me, who ತುಂಬಾ ಒಳ್ಳೆದಾಗಿ ಜನರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ WDC ಮತ್ತೆ ವಾರ್ಡ್ ಕಮಿಟೀಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಲೋಕಲ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ಇದು ಆಗ್ತಾ ಇಲ್ಲ. ಆದ್ರೆ ಇದು ಎಲ್ಲಾ ಕಡೆ ಇರೋ ಸಮಸ್ಯೆ. ನಮ್ ಸಿಟಿನಲ್ಲಿ ಅಟ್ಲೀಸ್ಟ್ ಈ ತರ ಪ್ಲಾಟ್ಫಾರ್ಮ್ಸ್ ಇದೆ. 0 ಆಗ್ತಾ ಇಲ್ಲ, ಬಟ್ ಮೇ ಬಿ 20-30 ಆಗ್ತಾ ಇದೆ, 40-50 ಆಗ್ತಾ ಇರ್ಬೋದು. ಇನ್ನೂ ಎಲ್ಲ ಆಗ್ಬೇಕು ಅಂತ ನಮ್ಮ ಉದ್ದೇಶ, ನಿಮ್ಮ ಉದ್ದೇಶ. ಇವತ್ತು ನೀವು ಎಲ್ರು ಹೇಳ್ತಾ ಇರೋದು ಕೇಳಿದ್ರೆ ಎಲ್ರಿಗೂ ಇದನ್ನ ಹೇಗ್ ಸ್ಟ್ರೆಂಗ್ತನ್ ಮಾಡ್ಬೋದು, ಇದನ್ನ ಜಾಸ್ತಿ ಹೇಗೆ ನಾವು ಇಂಪ್ರೂವ್ ಮಾಡ್ಬಿಟ್ಟು ಇದನ್ನ ಉಪಯೋಗ ಮಾಡ್ಬೋದು, ಎಲ್ರು ಒಳ್ಳೇದಕ್ಕೆ, ಜನರಿಗೂ ಮತ್ತೆ ನಮ್ಗೆ ಮತ್ತೆ ಗವರ್ಮೆಂಟ್ಗೆ ಎಲ್ರು ಒಳ್ಳೇದಾಗಿ ಇದರಲ್ಲಿ ಭಾಗವಹಿಸ್ಬೋದು. ಇದನ್ನ ಒಂದು ರೀತಿ ಮುಂದ್ಗಡೆ ನಾವು ತಗೊಂಡ್ ಹೋಗ್ಬೇಕಂದ್ರೆ ನಾವು ಇದ್ರ ಮೇಲೆ ಒಂದು ಫೋಕಸ್ ಆಗಿ ಇಲ್ಲೇ ಮಾಡ್ಲೇಬೇಕು. ಎಸ್, ಮೆನಿ ಟೈಮ್ಸ್ ನಾವು ಆಫೀಸರ್ಸ್ ನ ಫೋನ್ ಮಾಡ್ತೇವೆ, ಫೋನ್ ತಗೊಳ್ಳೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಆದ್ರೆ ಕೂಡ ಇದರ ಮೇಲೆ ನಾವು ಫೋಕಸ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇರ್ಬೇಕು. ನಮ್ ಕಡೆಯಿಂದ ನಾವು ಹೇಗೆ BBMPಗೆ ಈ ಮೆಸೇಜ್ ನ ಕನ್ವೆ ಮಾಡ್ಬೋದು, ಇಲ್ಲಿ ಇರೋ ಸಂಸ್ಥೆಗಳು ನೀವು ನಿಮ್ ಕಡೆಯಿಂದ ಅದನ್ನ ಕನ್ವೆ ಮಾಡ್ಬೋದು. ಯಾಕೆಂದ್ರೆ ನಾವು ಎಲ್ಲ ಒಂದೇ ವಾಯ್ಸ್ ಅಲ್ಲಿ ಮಾತಾಡುವಾಗನೇ ಇದಕ್ಕೆ ಒಂದು ಇಂಪಾರ್ಟೆನ್ಸ್, ಪ್ರಯಾರಿಟಿ ಮತ್ತೆ ಶಕ್ತಿ ಸಿಗತ್ತೆ. ರೈಟ್. ನೀವ್ ಎಲ್ಲೂ ಇಲ್ಲಿ ಬಂದು ಈ 2 ಗಂಟೆ ಒಳಗಡೆ ಇಷ್ಟೊಂದು ಮಾತಾಡಿದೀರಾ. ಇನ್ನೂ ಅನಿತಾ ಅವ್ರು ಹೇಳೋ ಹಾಗೆ ದೇ ವಿಲ್ ಬಿ ಸೋ ಮಚ್ ಟು ಸ್ಪೀಕ್.
ರೈಟ್. ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗೆ ಎಲ್ಲಾ ಇಲ್ಲಿ ಈ ಒಂದು 1.5 hours ಅಲ್ಲಿ ಹೇಳೋದು ತುಂಬಾ ಪ್ರಯಾಸ ಇರುತ್ತೆ. ಬಟ್ ದಿಸ್ ಇಸ್ ದ ಸ್ಟಾರ್ಟ್ ಆಫ್ ಮೆನಿ ಸಚ್ ಸೆಷನ್ಸ್. ಹೋಪ್ಫುಲಿ ನೆಕ್ಸ್ಟ್ ಟೈಮ್, ಅಂಡ್ ವಿ ಡೋಂಟ್ ನೀಡ್ ಟು ಡೂ ಇಟ್ ಈವನ್ ಸಿಟಿ ವೈಸ್, ಲೋಕಲ್ ಆಗಿನೂ ಇದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾಕೆಂದ್ರೆ ಎಲ್ಲಾ ಜನಕ್ಕೆ ಈ 1-2 ಗಂಟೆ ಮಾತಾಡೋ ಅವಶ್ಯಕತೆ ಸಿಗೋದೇ ಕಷ್ಟ. But I am very grateful to all our BBMP nodal officers you've taken the time. You've been here for a couple of hours now, very patiently listening to feedback that is coming for everybody in the city, for all the, you're representing the BBMP here today. So my deep appreciation of the work that you're doing, and my strength, we wish you the best and the strength to continue to do what you're doing very well. I will hand it back to Deepak to close this session for today. Sapna, if you can just give me 1 minute, I'll not take longer. It was a request from most of the volunteers, since we have all the nodal officers and officials here, and this opportunity just to highlight few points on the bed and oxygen. Maybe I can even put it in the chat box. Like last time we had the bed scarcity. If the ward wise why don't Anita, if I can just stop you, since you offered that you'll put it in the chat, then Yeah. I'm going to take you up on that offer, and please Sure. do put it on the chat. I'm Sure, I will do that. Yeah, this entire thing will be on. We'll make sure they all receive that. Sure, I'll do that. Thank you, Sapna. And also you can send it to us. We can ಅದನ್ನ ಶೇರ್ ಮಾಡ್ತೀವಿ, ಯಾರು ಆಫೀಷಿಯಲ್ ಶೇರ್ ಮಾಡ್ಬೇಕಂತ ಹೇಳ್ಬಿಟ್ಟು. ಓಕೆ, ನಾವೀಗ ಎಂಡ್ ಆಫ್ ದ ಸೆಷನ್ ಗೆ ಬಂದಿದ್ದೀವಿ. ಥ್ಯಾಂಕ್ ಯು ಆಲ್. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಇರ್ಬೇಕಾಗಿದ್ದು ರಮಾಮಣಿ ಮೇಡಮ್ ಆಗಿರ್ಬೋದು, ರವಿಕುಮಾರ್ ಸರ್, ಮಹೇಂದ್ರ ಸರ್. ನೀವೆಲ್ಲ ಕೂಡ ಒಂದು ಕಾಲ್ ಅಲ್ಲಿ ಈ ತರ ಆರ್ಗನೈಸ್ ಮಾಡ್ತೀವಿ ಕೂಡಲೇ ಎಸ್ ದೀಪಕ್ ನಾವು ಬರ್ತಾ ಇದೀವಿ ಅಂತ ಒಂದು ಸಪೋರ್ಟ್ ಅನ್ನ ಕೊಟ್ಟಿದ್ದೀರಾ. ವಿ ಆರ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು, ಅಂಡ್ ಆಲ್ಸೋ ಥ್ಯಾಂಕ್ಫುಲ್. ಅಂಡ್ ಆಲ್ಸೋ ನೀವೆಲ್ಲ ಏನ್ ಕೆಲಸಗಳು ಮಾಡಿದಿರಾ ಬೇರೆ ನೋಡಲ್ ಆಫೀಸರ್ಗೂ ಕೂಡ ಇನ್ಸ್ಪೈರ್ ಆಗ್ಲಿ ಅಂತ ಕೂಡ ನಾವು ಈ ಒಂದು ವೆಬಿನಾರ್ ನ ಇದು ಮಾಡಿರೋದು. ಹಾಗೆ ಸಿಟಿಸನ್ ವಾಲಂಟಿಯರ್ಸ್ ನಿಮ್ಗೆಲ್ಲರೂ ಕೂಡ ನಾನು ತುಂಬಾ ಆಭಾರಿಯಾಗಿರ್ತೇನೆ. ಯಾಕಂದ್ರೆ ಯು ಆಲ್ ಅನ್ಸಂಗ್ ಹೀರೋಸ್. ನೀವೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡಿದ್ರೆ ಅಂದ್ರೆ ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಅಂತ ಸಂದರ್ಭದಲ್ಲಿ ಯು ಡನ್ ಅ ವಂಡರ್ಫುಲ್ ವಾಲಂಟಿಯರ್ ವರ್ಕ್ ಇನ್ ನೇಬರ್ ಅಲ್ಲಿ. ಅಂಡ್ ಆಲ್ಸೋ ನೀವು ಮಾಡಿರೋ ಕೆಲಸ ಇನ್ನೊಬ್ರಿಗೂ ಕೂಡ ಇನ್ಸ್ಪೈರ್ ಆಗ್ಬೇಕು ಇನ್ ಫ್ಯೂಚರ್ ಅಲ್ಲಿ ಅಂತ ನಿಮ್ಮೆಲ್ಲರೂ ಇನ್ವೈಟ್ ಮಾಡಿದೀವಿ. ಅಂಡ್ ಆಲ್ಸೋ ಮ್ಯಾಕ್ಸಿಮಮ್ ಸ್ಟ್ರೆಂಥನ್ ಮಾಡೋಣ ವಾರ್ಡ್ ವೈಸ್ ಅಲ್ಲಿ. ನಿಮ್ ಜೊತೆ ಯಾವಾಗ್ಲೂ ಆಸ್ ಅ ಜನಾಗ್ರಹ ಪೀಪಲ್ ಆಗಿರ್ಬೋದು, ವೈಯಕ್ತಿಕವಾಗಿರೋದು ನಿಮ್ ಜೊತೆ ಯಾವಾಗ್ಲೂ ನಾವ್ ಇದ್ದೇ ಇರ್ತೀವಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ಈ ಸೆಷನ್ ಅಲ್ಲಿ ಒಂದ್ ಇನ್ಸೈಟ್ WDC ಬಗ್ಗೆ ಇನ್ಸೈಟ್ ಮಾಡಕ್ಕೆ ನಮಗೆ ಇನ್ಸ್ಪೈರ್ ಮಾಡಿದಂತಹ ಶ್ರೀನಿವಾಸ್ ಆಗಿರ್ಬೋದು, ಸಪ್ನ ಅವ್ರ ಆಗಿರ್ಬೋದು, ಥ್ಯಾಂಕ್ಫುಲ್. ನೀವಿಬ್ರು ಕೂಡ ಟೈಮ್ ಫ್ರೀ ಮಾಡ್ಕೊಂಡಿದ್ರೆ HL ಅಂಡ್ ಆಲ್ಸೋ ಆಲ್ ಜನಾಗ್ರಹಸ್ ಟೆಕ್ನಾಲಜಿ ಟೀಮ್ ಆಗಿರ್ಬೋದು, ಕಮ್ಯುನಿಕೇಶನ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಥ್ಯಾಂಕ್ ಯು. ಅಂಡ್ ಆಲ್ಸೋ ಮೀಡಿಯಾ ಪೀಪಲ್ ತುಂಬಾ ಜನ ಇದರಲ್ಲಿ ಜಾಯ್ನ್ ಆಗಿದ್ದೀರಾ. ಅಂಡ್ ಆಲ್ಸೋ ಸಿಟಿಸನ್ ಎಲ್ರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇವತ್ತಿನ ವೆಬಿನಾರ್ ನ ಕ್ಲೋಸ್ ಮಾಡ್ತಿದ್ವಿ. ಮುಂದೆ ಇನ್ನೂ ಜಾಸ್ತಿ ವೆಬಿನಾರ್ ಗಳನ್ನ ಮಾಡೋದಕ್ಕೆ ಆಶೀರ್ ಮಾಡ್ತಿದ್ವಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. Thank you, everyone. Thank you, everyone. Thank you so Namaskara. much. Thank you. Thank you, sir. Thank you, Ramamani ma'am. Thank you. Ravikumar sir. Everybody. Thanks a lot. Thanks for all the participants. Jagdish. Thank you, sir. Thank you, sir. Swarupa. Thank you, Srinivas sir. Would love to look many more events such as this. Thank you, sir. Must happen in all wards. That's what. Thank you. Thank you, everybody. Thank you. Thank Bye. you all. Thank you. Bye.